ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎಂ.ಎನ್. ಜಯಂತಿ ಗುರುರಾಜ್. ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 231ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತಿ ಸಹಕಾರ ಸರಸ್ವತಿ ಸಾಹಿತ್ಯಕೂಟ ಮೈಸೂರು. ನಿರೂಪಣೆ ಶ್ರೀಮತಿ ವೀಣಾ ಶ್ರೀಕಾಂತ್, ಸಂಚಾಲಕರು. ಪ್ರಾರ್ಥನೆ ಶ್ರೀಮತಿ ಅನುಪಮಾ ಹರೀಶ್, ಸಹ ಸಂಚಾಲಕರು. ಸ್ವಾಗತ ಶ್ರೀಮತಿ ನಾಗರತ್ನ ನಟೇಶ್. ಅತಿಥಿ ಪರಿಚಯ ಶ್ರೀಮತಿ ತೇಜಸ್ವಿನಿ ಚಂದ್ರಶೇಖರ್. ವಾರದ ಕಿರುಗತೆ ಶ್ರೀ ಕೆ ರಘುಶೆಟ್ಟಿ, ಪ್ರಾಂತ ಕಾರ್ಯಕ್ರಮ ಅನುವರ್ತಿ. ಧನ್ಯವಾದ ಸಮರ್ಪಣೆ ಶ್ರೀ ಎಸ್ ಸುಬ್ರಹ್ಮಣ್ಯ, ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ. ತಾಂತ್ರಿಕ ಸಹಕಾರ ಶ್ರೀಮತಿ ಜಯಮಾಲಾ, ಸಂಪರ್ಕ ಪ್ರಮುಖ್ ಜಿಲ್ಲಾ ಸಮಿತಿ ಆಭಾಸಾಪ ಮೈಸೂರು. ಶಾಂತಿ ಮಂತ್ರ ಶ್ರೀಮತಿ ಸ್ವಾತಿ ಪ್ರವೀಣ್. ನಿರ್ಮಾಣ ಸಹಕಾರ ಶ್ರೀಮತಿ ಜಯಂತಿ ಎಂ.ಎನ್. ಸದಸ್ಯರು ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರಿನ 231ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ವಿಷಯ ಸಿನಿಮಾ ಮತ್ತು ಸಾಹಿತ್ಯ. ಉಪನ್ಯಾಸಕರು ಶ್ರೀ ಶ್ರೀನಿವಾಸ ಪ್ರಸಾದ್, ನಿವೃತ್ತ ಸಹಾಯಕ ನಿರ್ದೇಶಕರು, ಆಕಾಶವಾಣಿ ಮೈಸೂರು. ಎಲ್ಲರಿಗೂ ನಮಸ್ಕಾರ ಹಾಗೂ ದೂರಕರೆ ಉಪನ್ಯಾಸ ಮಾಲಿಕೆಯ 231ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಲ್ಲಿ ಇವರ ಅನೇಕ ಕಾರ್ಯಕ್ರಮದ ಅಭಿಮಾನದ ಅಭಿಮಾನಿಗಳು ನಾವು. ಹಾಗ ಅವರ ರಸಪ್ರಶ್ನೆ ಕಾರ್ಯಕ್ರಮ ಯಾವಾಗ್ಲೂ ವಿಭಿನ್ನವಾಗಿ ಪ್ರಸ್ತುತಪಡಿಸ್ತಾ ಇದ್ದಿದ್ದು ಶೈಲಿ ನಮಗೆ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ಆಕಾಶವಾಣಿಯ ಒಂದು ನಿರಂತರ ಶ್ರೋತೃವಾಗಿ ನಮ್ಮ 231ನೇ ದೂರಕರೆ ಉಪನ್ಯಾಸ ಮಾಲಿಕೆಯ ಅತಿಥಿ ಪರಿಚಯ ತೇಜಸ್ವಿನಿರವರಿಂದ. ತೇಜಸ್ವಿನಿರವರಿಗೆ ಫೋಟೋಗ್ರಫಿಯಲ್ಲಿ ಅತೀವ ಆಸಕ್ತಿ, ಸಂಗೀತ, ಯೋಗ ಕೂಡ ಇವರ ನೆಚ್ಚಿನ ಹವ್ಯಾಸ. ಆತ್ಮೀಯವಾಗಿ ಅತಿಥಿ ಗಣ್ಯರ ಪರಿಚಯವನ್ನ ಈಗ ತೇಜಸ್ವಿನಿ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ತೇಜಸ್ವಿನಿ, ವೇದಿಕೆ ನಿಮ್ಮದು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಮೈಸೂರು ಶ್ರೀ ಶ್ರೀನಿವಾಸ್ ಪ್ರಸಾದ್ ರವರ ಬಗ್ಗೆ. ನಿವೃತ್ತ ಸಹಾಯಕ ನಿರ್ದೇಶಕ, ಆಕಾಶವಾಣಿ ಸಾಹಿತ್ಯ ಹಾಗೂ ಸಿನಿಮಾದಲ್ಲಿ ವಿಶೇಷ ಆಸಕ್ತಿ. 70-80ರ ದಶಕದಲ್ಲಿ ಮಯೂರ, ಮಲ್ಲಿಗೆ, ತುಷಾರ ಮುಂತಾದ ಪತ್ರಿಕೆಗಳಲ್ಲಿ ಕಥೆಗಳ ಪ್ರಕಟಣೆ. ಆಕಾಶವಾಣಿ ಭದ್ರಾವತಿಯಲ್ಲಿ ಅನೌನ್ಸರ್ ಆಗಿ ವೃತ್ತಿ ಪ್ರಾರಂಭ. ಅದಕ್ಕೂ ಮೊದಲು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಗರ ಭೂವಿಜ್ಞಾನ ವಿಭಾಗದಲ್ಲಿ 3 ವರ್ಷ ಉಪನ್ಯಾಸಕರ ವೃತ್ತಿ. ಆಕಾಶವಾಣಿಗಾಗಿ ಹಲವು ನಾಟಕಗಳ ರಚನೆ, 10ಕ್ಕೂ ಹೆಚ್ಚು ರಾಷ್ಟ್ರೀಯ ನಾಟಕಗಳ ಕನ್ನಡ ಅನುವಾದ. ಆಕಾಶವಾಣಿ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದ ಅನುಭವ. ವಿಶೇಷವಾಗಿ ರಸಪ್ರಶ್ನೆ, ನೇರ ಪ್ರಸಾರದ ಕಾರ್ಯಕ್ರಮಗಳು, ಸಂದರ್ಶನಗಳಲ್ಲಿ ಆಸಕ್ತಿ. ಕನ್ನಡ ಚಿತ್ರರಂಗಕ್ಕೆ 75 ತುಂಬುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳ ನೇರ ಪ್ರಸಾರ. ನಂತರ ಅಮೃತ ಸಿನಿಮಾ ಸಂಭ್ರಮ ಕೃತಿ ಬಿಡುಗಡೆ. ನಿವೃತ್ತಿಯ ನಂತರ ಆಕಾಶವಾಣಿ ಮೈಸೂರು ಕೇಂದ್ರಕ್ಕಾಗಿ ಹಾಡು ಹೇಳಿದ ಕತೆ, ತಿನಿಯಾನ ಸರಣಿಗಳ ರಚನೆ ಹಾಗೂ ಪ್ರಸ್ತುತಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಈಗ ನಮ್ಮ ಜೊತೆ ಇರುವಂತಹ ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಈಗ ಮುಂದಿನ ಅವಧಿ ಅವರದು ಇವತ್ತಿನ ವಿಷಯ ನಾವೇನು ತಿಳಿಸಿದ್ದೀವಿ, ಸಾಹಿತ್ಯ ಹಾಗೂ ಸಿನಿಮಾ ಹಾಗೂ ಸಾಹಿತ್ಯ ಇವೆರಡರ ಒಂದು ಸಂಬಂಧ, ಈ ಕುರಿತಾಗಿ ಈಗ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ವೇದಿಕೆ ಸಿದ್ಧವಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರ ಮಾತನ್ನ ಈಗ ನಾವೆಲ್ಲ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಎಲ್ಲ ಸದಸ್ಯರಿಗೆ, ಇವತ್ತು ಈ ಗೂಗಲ್ ಮೀಟ್ನಲ್ಲಿ ನನ್ನ ಮಾತುಗಳನ್ನು ಕೇಳ್ತಾ ಇರೋರಿಗೆ, ಮತ್ತೆ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡ್ಬಂದಿರುವಂತಹ ನಮ್ಮ ಪ್ರೀತಿಯ ಸುಬ್ಬಣ್ಣ ಅವರಿಗೆ ಒಂದು ಮೊದಲೇ ಧನ್ಯವಾದ ಹೇಳ್ತಾ ಮಾತನ್ನ ಪ್ರಾರಂಭ ಮಾಡ್ತೇನೆ. ಈಗಾಗಲೇ ಹೇಳ್ದಂಗೆ ಸಿನಿಮಾ ಮತ್ತು ಸಾಹಿತ್ಯ ಅನ್ನುವಂಥದ್ದು ಇವತ್ತಿನ ವಿಷಯ. ಎರಡೂ ಕೂಡ ತುಂಬಾ ವಿಸ್ತೃತವಾದಂಥ ವಿಷಯಗಳು. ಎರಡರ ಬಗ್ಗೆ ಎಷ್ಟು ದಿನ ಬೇಕಾದರೂ ಮಾತಾಡ್ಬೋದು, ಎಷ್ಟು ಜನ ಬೇಕಾದರೂ ಮಾತಾಡ್ಬೋದು.
ಆದರೆ ನಾವು ಒಂದು ಸೀಮಿತ ಅವಧಿಯಲ್ಲಿ ಕೆಲವೊಂದು ನನಗೆ ಮುಖ್ಯ ಅಂತ ಅನಿಸಿದಂತಹ ವಿಷಯಗಳ ಬಗ್ಗೆ ಮಾತಾಡುವಂಥ ಪ್ರಯತ್ನ ಮಾಡ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾನೊಬ್ಬ ಸಾಮಾನ್ಯ ಓದುಗನಾಗಿ ಎಕ್ಸ್ಪರ್ಟ್ ಅಂತ ಖಂಡಿತ ಹೇಳಲ್ಲ ಯಾವ ವಿಷಯದಲ್ಲೂ. ಸಾಮಾನ್ಯ ಓದುಗನಾಗಿ ಮತ್ತು ಒಬ್ಬ ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇರುವಂಥ ವ್ಯಕ್ತಿಯಾಗಿ ಸಾಹಿತ್ಯ ಮತ್ತು ಸಿನಿಮಾ ನನಗೆ ಏನು ಕೊಟ್ಟಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಇವತ್ತಿನ ದಿನ ಪ್ರಯತ್ನ ಮಾಡ್ತೇನೆ. ಈಗ ಆರಂಭ ಎಲ್ಲಿಂದ ಅಂದರೆ, ಈಗ ನಮ್ಮೆಲ್ಲರಿಗೂ ಕೂಡ ವಯಸ್ಸು ಎಷ್ಟಾನ ಆಗಿರಲಿ, 2 ವರ್ಷದ ಮಗುವಾಗಿರಲಿ, 80 ವರ್ಷ ವಯಸ್ಸಿನವರಾಗಿರಲಿ, ನಮ್ಮೆಲ್ಲರಿಗೂ ಕೂಡ ಕಥೆ ಹೇಳೋದು, ಕಥೆ ಕೇಳೋದು ಅಂದರೆ ತುಂಬ ಇಷ್ಟ. ಈ ಕಥೆ ಹೇಳೋದು ಮತ್ತು ಕೇಳೋದು ಯಾಕೆ ಇಷ್ಟ ಅಂದರೆ, ನಮ್ಮ ಒಂದು ಸೀಮಿತವಾದ ಬದುಕಿನ ಮಿತಿಯನ್ನು ದಾಟಿ ಹೊರಗಿನ ಜಗತ್ತಿನಲ್ಲಿ ಏನಿದೆ, ಹೊರಗಿನವರ ಜೀವನದಲ್ಲಿ ಏನಾಗ್ತಾ ಇದೆ, ಬದುಕಿನಲ್ಲಿ ಮತ್ತೇನು ವಿಶೇಷಗಳಿದ್ದಾವೆ, ಇವೆಲ್ಲವನ್ನ ತಿಳ್ಕೊಳ್ಳುವಂಥ ಒಂದು ಅದಮ್ಯವಾದ ಕುತೂಹಲ ನಮ್ಮೆಲ್ಲರಲ್ಲೂ ಇರುತ್ತೆ. ಮತ್ತೆ ಈ ಕಥೆ ಹೇಳುವ ಮತ್ತೆ ಕೇಳುವ, ಅದನ್ನ ಅರ್ಥೈಸಿಕೊಳ್ಳುವಂತಹ, ಅದಕ್ಕೊಂದು ಹೊಸ ಅರ್ಥ ಕಟ್ಟುವಂತಹ, ಬದುಕಿನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವಂತಹ ತುಂಬ ಮುಖ್ಯವಾದ ಮಾಧ್ಯಮಗಳು ಸಾಹಿತ್ಯ ಮತ್ತು ಸಿನಿಮಾ. ಈಗ 30 ಸೆಕೆಂಡಿನ ಇನ್ಸ್ಟಾಗ್ರಾಮಿನ ವಿಡಿಯೋಗಳನ್ನೆಲ್ಲ ತುಂಬ ಜನ ಮಾಡ್ತಾರೆ. ಅದರಲ್ಲೂ ಕೂಡ ಅವರು ಒಂದು ಕಥೆ ಹೇಳುವಂಥ ಮತ್ತು ತಮ್ಮ ಕಥೆಯನ್ನ ಇನ್ನಷ್ಟು ಮಂದಿ ಕೇಳಲಿ ಅಂತ ಆಸೆ ಪಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರವೇ ಅದನ್ನೆಲ್ಲ ಮಾಡ್ತಾರೆ. ಅದರೊಳಗೆ ಎಷ್ಟರ ಮಟ್ಟಿಗಿನ ಒಂದು ಸ್ಟಫ್ ಅನ್ನುವಂಥದ್ದು ಇರುತ್ತೆ, ಗಟ್ಟಿಯಾದ ವಿಷಯ ಇರುತ್ತೆ ಅನ್ನುವಂಥದ್ದು ಬೇರೆಯೋ ಒಂದು ಸಂಗತಿ. ನಮಗೆ ಈ ಕಥೆ ಹೇಳುವ ಮತ್ತು ಕಥೆ ಹೇಳುವ ಸಂತೋಷವನ್ನ ಪಡೆದುಕೊಳ್ಳುವ ಮತ್ತೆ ಕೊಡ್ಲಿಕ್ಕೆ ಇರುವಂಥ ಬಹಳ ದೊಡ್ಡ ಮಾಧ್ಯಮಗಳು ಅಂದ್ರೆ ಸಾಹಿತ್ಯ ಮತ್ತು ಸಿನಿಮಾ. ಸಾಹಿತ್ಯ ಅನ್ನುವಂಥದ್ದು ತುಂಬಾ ಹಳೆಯದು, ಸಿನಿಮಾ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರುವಂಥದ್ದು. ಈಗ ನಮ್ಮ ರಾಮಾಯಣ ಮತ್ತೆ ಮಹಾಭಾರತ ಈ ಸಾವಿರಾರು ವರ್ಷಗಳ ಕಳೆದ್ರೂ ಕೂಡ, ನೂರಾರು ಮಂದಿ ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ರು ಕೂಡ, ಬೇರೆ ಬೇರೆ ರೀತಿಯಲ್ಲಿ ಬರೆದ್ರು ಕೂಡ, ಯಾಕೆ ನಮ್ಗೆ ಅವೆಲ್ಲ ತುಂಬಾ ಇಷ್ಟ ಅಂದ್ರೆ ಅವು ತುಂಬಾ ಒಳ್ಳೆಯ ಕಥೆಯನ್ನ ಹೇಳ್ತವೆ. ಈಗ ರಾಮಾಯಣ ಮತ್ತೆ ಮಹಾಭಾರತ ಎರಡೂ ಕೂಡ ಒಟ್ಟು ನಮಗೆ ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಅನ್ನೋದ್ರ ಬಗ್ಗೆನೂ ಹೇಳ್ತವೆ. ಜೊತೆಯಲ್ಲಿ ಒಬ್ಬ ಮನುಷ್ಯನ ಬದುಕಿನಲ್ಲಿ ಏನೆಲ್ಲ ಆಗಿ ಹೋಗಬಹುದು, ಏನೆಲ್ಲವನ್ನ ಅವನು ನೋಡಬಹುದು, ಪಡಿಬಹುದು, ಇವೆಲ್ಲವನ್ನ ಕೂಡ ಆ ಎರಡು ಮಹಾಗ್ರಂಥಗಳು ನಮಗೆ ಕಟ್ಟಿಕೊಡ್ತವೆ. ಆದ್ರಿಂದ ಮೊದಲಿಗೆ ನಾನು ಹೇಳಕ್ ಇಷ್ಟಪಡೋದು ಏನಂದ್ರೆ, ಒಬ್ಬ ಮನುಷ್ಯ ಅವನ ಜೀವಿತ ಕಾಲದಲ್ಲಿ ಒಂದಷ್ಟು ಒಳ್ಳೆಯ ಪುಸ್ತಕಗಳನ್ನಾದ್ರೂ ಓದಿರ್ಬೇಕು, ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನಾದ್ರೂ ನೋಡಿರ್ಬೇಕು. ನಮ್ಮ ಆಕಾಶವಾಣಿಯಲ್ಲಿ ಸಾಮಾನ್ಯವಾಗಿ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯ ಅವನ ಜೀವಿತದ ಅವಧಿಯಲ್ಲಿ 100 ಒಳ್ಳೆಯ ಪುಸ್ತಕಗಳನ್ನ ಓದಿರ್ಬೇಕು, 100 ಒಳ್ಳೆಯ ಸಿನಿಮಾಗಳನ್ನ ನೋಡಿರ್ಬೇಕು ಅಂತ. ಆ ಅಭಿಪ್ರಾಯದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನನಗೆ ಇವತ್ತಿನ ತನಕ ಏನು ಅನ್ಸಿಲ್ಲ. ಕನಿಷ್ಠ ಅಷ್ಟನ್ನಾದ್ರೂ ಓದಿರ್ಬೇಕು ಅಂತ. ಏನಾಗುತ್ತೆ ಅಂದ್ರೆ, ಈಗ ಸಾಹಿತ್ಯವನ್ನ ಓದೋದಾಗಿರ್ಬೋದು, ಸಿನಿಮಾಗಳನ್ನ ನೋಡೋದಾಗಿರ್ಬೋದು, ಅವು ಒಟ್ಟು ನಮ್ಮ ತಿಳುವಳಿಕೆಯನ್ನ ಅಂದ್ರೆ ಒಳ್ಳೆಯ ಪುಸ್ತಕ ಓದಿದಾಗ, ಒಳ್ಳೆಯ ಸಿನಿಮಾ ನೋಡಿದಾಗ ನಮ್ಮ ತಿಳುವಳಿಕೆ ಅನ್ನುವಂಥದ್ದು ಒಂದಷ್ಟು ಹೆಚ್ಚುತ್ತೆ. ಆಮೇಲೆ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವ ನಮ್ಮ ಶಕ್ತಿ ಅನ್ನುವಂಥದ್ದು ಏನಿದೆ ಅದು ಒಂದಷ್ಟು ಮಟ್ಟಿಗೆ ಬೆಳೆಯುತ್ತೆ. ಆಮೇಲೆ ಬಾವಿ ಒಳಗಿನ ಕಪ್ಪೆ ಹಾಗೆ ಜೀವನ ನಂದೆಷ್ಟಿದೆ ಅಷ್ಟೇ ಅಲ್ಲ, ಹೊರಗೆ ಇನ್ನೂ ಏನೇನೆಲ್ಲ ಇದೆ ಅನ್ನೋದನ್ನ ಒಂದು ತಿಳ್ಕೊಳ್ಳೋದಕ್ಕೆ ಸಾಹಿತ್ಯ ಮತ್ತು ಸಿನಿಮಾ ಎರಡೂ ಕೂಡ ಸಹಾಯ ಮಾಡ್ತವೆ. ಈಗ ಹಾಗಿದ್ರೆ ಎರಡೂ ಒಂದೇನಾ, ಎರಡರ ಕ್ಷೇತ್ರ ಒಂದೇನಾ ಅಂದ್ರೆ ಖಂಡಿತ ಅಲ್ಲ. ಸಾಹಿತ್ಯ ಮತ್ತೆ ಸಿನಿಮಾ ಎರಡೂ ಕೂಡ ತುಂಬಾ ವಿಭಿನ್ನವಾದಂಥ ಮಾಧ್ಯಮಗಳು. ಮೊದಲಿಗೆ ಸಾಹಿತ್ಯದ ಬಗ್ಗೆನೇ ಒಂಚೂರು ಮಾತಾಡೋಣಂತೆ. ಓದು ಅನ್ನುವಂಥದ್ದೇನಿದೆ ಅದು ತುಂಬಾ ಮುಖ್ಯವಾಗಿ ಸಾಹಿತಿ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು, ಯಾವುದೋ ಒಂದು ಮಲೆನಾಡಿನ ಮೂಲೆ ಇರಬಹುದು ಅಥವಾ ಬಯಲು ಸೀಮೆಯ ಇನ್ನೊಂದು ಮೂಲೆ ಇರಬಹುದು, ಎಲ್ಲೋ ಕುತ್ಕೊಂಡು ಒಂದು ಪುಸ್ತಕ ಬರೀತಾರೆ. ಶಿವರಾಮ್ ಕಾರಂತರು ಅವರ ಎಲ್ಲ ಪುಸ್ತಕಗಳ ಮುನ್ನುಡಿಯಲ್ಲಿ ಇಂಥವರ ಮನೆಯಲ್ಲಿ ಕೂತ್ಕೊಂಡು ಬೆಟ್ಟದ ಜೀವ ಕಾದಂಬರಿಯನ್ನ ಎಲ್ಲೋ ಮಂಜುನಾಥಯ್ಯನವರ ಮನೆಯಲ್ಲಿ ಕುಳಿತು 9 ದಿನದಲ್ಲಿ ಬರೆದು ಮುಗಿಸಿದೆ ಅಂತ. ಅವ್ರು ಯಾರೋ ನಮಗೆ ಗೊತ್ತಿಲ್ಲ, ಎಲ್ಲಿ ಕುತ್ಕೊಂಡು ಬರೆದ್ರು.
ಹಾಗೆ ಅದನ್ನು ಓದುವವನು ಮೈಸೂರಿನ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡಿರ್ಬೋದು, ತೀರ್ಥಹಳ್ಳಿ ಯಾವುದೋ ಮೂಲೆ, ಗುಲ್ಬರ್ಗ ಎಲ್ಲೋ ಮೂಲೆಯಲ್ಲಿ ಇರ್ಬೋದು. ಆದರೆ ಅವರವರಿಗೆ ಲೇಖಕ ಮತ್ತೆ ಓದುಗ ಯಾರಿದ್ದಾರೆ ಇಬ್ಬರ ಮಧ್ಯೆ ಏನೋ ಒಂದು ಲಿಂಕ್ ಅನ್ನುವಂಥದ್ದು ಬೆಳೆದಿರುತ್ತೆ. ಹಂಗಾಗಿ ನೇರವಾಗಿ ಲೇಖಕ, ಅವನ ಕಥೆ ಮತ್ತು ಓದುಗ ಯಾರಿದ್ದಾನೆ ಅವರಿಬ್ಬರ ಮಧ್ಯೆ ಒಂದು ಸಂವಾದ ಇದ್ದೇ ಇರುತ್ತೆ, ನಡೀತಾನೆ ಇರುತ್ತೆ. ಆಮೇಲೆ ಯಾವತ್ತೂ ಹೀಗೆ ಆರಂಭದಿಂದ ಇವತ್ತಿನವರೆಗೆ ಸಾಹಿತ್ಯ ಅನ್ನುವಂಥದ್ದು ತುಂಬ ಕಡಿಮೆ ಮಂದಿ ಅದಕ್ಕಾಗಿ ಸಮಯವನ್ನ ಮೀಸಲಾಗಿಟ್ಟು ಓದುವಂಥ ಪ್ರಯತ್ನವನ್ನ ಮಾಡ್ತಾರೆ. ತುಂಬಾ ಜನ ಇವತ್ತಿನ ಕಥೆ ಅಲ್ಲ, ಅದು ಆರಂಭದಿಂದ ಕೂಡ ಹಾಗೇನೆಯ. ಓದುವವರ ಸಂಖ್ಯೆ ಯಾವತ್ತೂ ಕಡಿಮೆನೆಯ. ಈ ಶಿವರಾಮ್ ಕಾರಂತರು, ನಾನು ಬೆಟ್ಟದ ಜೀವ ಓದಿ ಒಂದು 50 ವರ್ಷ ಆಗಿರ್ಬೋದು ಕಾರಂತರದ್ದು. ಆವಾಗ ಅದು 9ನೇ ಮುದ್ರಣವೋ ಏನೋ ಆಗಿತ್ತದು. ಆ ಪುಸ್ತಕದ ಮುನ್ನುಡಿಯಲ್ಲಿ ಅವರೊಂದು ಸಾಲು ಬರೆದಿದ್ರು, ಒಂದು ಪುಸ್ತಕದ 1000 ಪ್ರತಿಗಳು ಖರ್ಚಾಗ್ಲಿಕ್ಕೆ 10 ವರ್ಷ ಹಿಡಿಯಿತು ಅಂತ. ಇವತ್ತಿಗೂ ಕೂಡ ಅದು ವಿಶೇಷವಾಗಿ ಏನಾದರೂ ಬದಲಾವಣೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ತುಂಬಾ ಒಳ್ಳೆಯ ಪುಸ್ತಕಗಳು ಎಷ್ಟೋ, ಈಗ ನಿರಂಜನರ ಚಿರಸ್ಮರಣೆ ಅಂತ ಕಾದಂಬರಿ ಮೊದಲು ಪ್ರಕಟವಾಗಿ 1000 ಪ್ರತಿ ಖರ್ಚಾಗ್ಲಿಕ್ಕೆ 20 ವರ್ಷ ಬೇಕಾಗಿತ್ತು. ಇವತ್ತಿಗೂ ಕೂಡ ಒಂದು ತುಂಬಾ ಒಳ್ಳೆಯ ಪುಸ್ತಕವನ್ನು ಯಾರಾದರೂ ಬರೆದ್ರು ಕೂಡ ಅದು ಖರ್ಚಾಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ಹೇಳುವ ಉದ್ದೇಶ ಏನಂದ್ರೆ, ಈ ಮಾತನ್ನ ಓದುಗರ ಸಂಖ್ಯೆ ಎನ್ನುವಂಥದ್ದೇನಿದೆ, ಒಳ್ಳೆಯ ಓದುಗರ ಸಂಖ್ಯೆ, ಒಳ್ಳೆಯದನ್ನು ಓದುವವರ ಸಂಖ್ಯೆ ಎನ್ನುವಂಥದ್ದೇನಿದೆ, ಅದು ಇವತ್ತಿಗೂ ಕೂಡ ಕಡಿಮೆ ಇದೆ ಅಂತ. ಕೆಲವು ತುಂಬಾ ಜನಪ್ರಿಯವಾದಂತಹ ಪುಸ್ತಕಗಳಿದ್ದಾವೆ. ಈಗ ಮೈಸೂರು ಮಲ್ಲಿಗೆ ಅಂತ ನರಸಿಂಹಸ್ವಾಮಿಗಳ ಒಂದು ಕವನ ಸಂಕಲನ ಏನಿದೆ, ಅದು ಲಕ್ಷಾಂತರ ಪ್ರತಿಗಳನ್ನ ಜನ ಕೊಂಡಿದ್ದಾರೆ, ಓದಿದ್ದಾರೆ. DVG ಅವರ ಮಂಕುತಿಮ್ಮನ ಕಗ್ಗವನ್ನು ಬಹಳ ಮಂದಿ ಓದಿದ್ದಾರೆ, ನೋಡಿದ್ದಾರೆ. ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ತುಂಬಾ ಪ್ರತಿಗಳೆಲ್ಲ ಮಾರಾಟ ಆಗಿದ್ದಾವೆ. ತರಾಸು ಅವರ ಕೆಲವು ಕಾದಂಬರಿಗಳು, ಹೀಗೆ ಕೆಲವಕ್ಕೆ ಅದೃಷ್ಟ ಇರುತ್ತೆ. ಇವನ್ ಕಂಬಾರರ ಕೆಲವು ಕಾದಂಬರಿಗಳು ತುಂಬಾ ಜನಪ್ರಿಯವಾಗಿದ್ದಾವೆ, ಹೆಚ್ಚು ಜನ ಓದಿದ್ದಾರೆ. ಈಗ ಭೈರಪ್ಪನವರ ಪುಸ್ತಕಗಳನ್ನು ತುಂಬಾ ಮಂದಿ ಓದ್ತಾರೆ. ಅವರು ಮೊನ್ನೆ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಅವರ ಆವರಣ ಒಂದು ಪುಸ್ತಕ ಕನ್ನಡದಲ್ಲೇ 67 ಮುದ್ರಣಗಳನ್ನ ಕಂಡಿದೆ ಅಂತ. ಹಾಗೆ ತೇಜಸ್ವಿ ಅವರ ಬಹಳಷ್ಟು ಪುಸ್ತಕಗಳು ತುಂಬಾ ಜನರನ್ನ ತಲುಪಿದಾವೆ, ತುಂಬಾ ಜನ ಓದಿದ್ದಾರೆ. ಆದರೆ ಈ ಭಾಗ್ಯ ಅನ್ನುವಂಥದ್ದು ಬಹಳ ಜನಕ್ಕೆ ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬಾ ಜನ ಈಗಲೂ ಕೂಡ ಒಂದು ಪುಸ್ತಕವನ್ನ ಪ್ರಕಟ ಮಾಡಿ ಅದು ಖರ್ಚಾಗ್ಲಿಕ್ಕೆ ಬಹಳ ಕಾಲ ಕಾಯುವಂಥದ್ದಿದೆ. ಮೂಲ ಉದ್ದೇಶ ಇಷ್ಟೇ, ಓದುಗರ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಇದೆ. ಸಿನಿಮಾಕ್ಕೆ ಹಾಗಲ್ಲ. ಸಿನಿಮಾಕ್ಕಿರುವಂಥ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಅದಕ್ಕೆ ಓದಿನ ಹಂಗಿಲ್ಲ. ನನಗೆ ಓದೋದಕ್ಕೆ ಬರಬೇಕು ಅಂತ ಇಲ್ಲ, ಆಯ್ತಾ, ನಾನು ನೋಡ್ಬೇಕು ಸಿನಿಮಾ ಅಂತ ಮನಸ್ಸಿದ್ರೆ ಸಾಕು. ಜೇಬಲ್ಲಿ 4 ಕಾಸಿದ್ರೆ ಇವತ್ತಿನ ದಿನ ಪರವಾಗಿಲ್ಲ, ನಿಮ್ಮ ಮೊಬೈಲ್ನಲ್ಲಿ ಕೂಡ ಸಿನಿಮಾನ ನೋಡ್ಬೋದು. ಆದರೆ ಒಂದು ಮುಖ್ಯವಾದ ಸಂಗತಿ ಏನಂದ್ರೆ, ಸಾಹಿತ್ಯದಲ್ಲಿ ಒಬ್ಬ ಲೇಖಕ, ಇನ್ನೊಬ್ಬ ಓದುಗ ಇರ್ತಾನೆ. ಆದರೆ ಸಿನಿಮಾದಲ್ಲಿ ಹಾಗಲ್ಲ. ಈ ಸಿನಿಮಾ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಮಾಧ್ಯಮ. ಇಲ್ಲಿ ನಾವು ಒಂದು ಸಿನಿಮಾ ನೋಡ್ಬೇಕಂದ್ರೆ ಅದ್ರ ಹಿಂದೆ ತುಂಬಾ ಜನ ಕೆಲಸ ಮಾಡಿರ್ತಾರೆ. ಅಲ್ಲಿ ಕಥೆ ಬರೆಯೋರೊಬ್ರು ಇರ್ತಾರೆ, ಚಿತ್ರಕಥೆ ಬರೆಯೋರು ಇರ್ತಾರೆ, ಸಂಭಾಷಣೆಕಾರರು ಇರ್ತಾರೆ, ಕಲಾವಿದರು ಇರ್ತಾರೆ, ಛಾಯಾಗ್ರಾಹಕ ಇರ್ತಾನೆ, ಸಂಕಲನ ಮಾಡೋನು ಇರ್ತಾನೆ, ಧ್ವನಿಗ್ರಹಣ ಮಾಡುವವರು ಇರ್ತಾರೆ. ಹಾಗಾಗಿ ಒಂದು ಸಿನಿಮಾ ಅನ್ನುವಂಥದ್ದು ಬಹಳಷ್ಟು ಮಂದಿಯ ಶ್ರಮದ ಫಲ ಆಗಿರುತ್ತೆ. ಸಾಹಿತ್ಯ ಹಾಗಲ್ಲ. ನಮ್ಮ ದೇಶದಲ್ಲಂತೂ ಅಟ್ಲೀಸ್ಟ್ ಒಬ್ಬ ಲೇಖಕ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವನಿಗೆ ಏನ್ ಅನ್ಸುತ್ತೆ ಅದನ್ನ ಬರೀತಾನೆ. ಅದು ಒಬ್ಬನ ಒಂದು ಜೀವನದ ಸಂಪಾದನೆ, ಅದು ಅವನು ಬರೆದಂತ ಸಾಹಿತ್ಯ. ಸಿನಿಮಾ ಹಾಗಲ್ಲ. ಸಿನಿಮಾಕ್ಕೋಸ್ಕರ ತುಂಬಾ ಮಂದಿ ಕೆಲಸ ಮಾಡಿರ್ತಾರೆ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾದ್ದೇನು, ಸಾಹಿತ್ಯವನ್ನು ಓದುವವರ ಕಮ್ಮಿ, ಯಾವತ್ತೂ ಕಮ್ಮಿ. ಆದ್ರೆ ಒಳ್ಳೆಯ ಸಾಹಿತ್ಯವನ್ನು ಯಾವತ್ತೂ ಓದುವವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಂಪಾಡಿಗೆ ತಾವು ಓದ್ಕೊಂಡು ಯಾವುದೇ ಪ್ರಚಾರದ ಆಸೆ ಇಲ್ದಲೆ ಓದ್ಕೊಂಡು ಬರ್ತಾ ಇರ್ತಾರೆ. ಅವರಿಗೆ ಒಂದು ಒಳ್ಳೆ ಪುಸ್ತಕ ಅನ್ನುವಂಥದ್ದು ಸಿಕ್ಕರೆ ಸಾಕು. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾದ್ದೇನೆಂದ್ರೆ, ಸಾಹಿತ್ಯ ಯಾಕೆ ಮುಖ್ಯ ಅಂದ್ರೆ, ಒಂದು ಒಳ್ಳೆಯ ಪುಸ್ತಕ ನಮ್ಮಲ್ಲಿ ಒಂದು ಕಲ್ಪನಾಶೀಲತೆಯನ್ನ ಬೆಳೆಸುತ್ತೆ. ಏನಂದ್ರೆ, ಒಂದು ಪುಸ್ತಕ ಓದ್ತಾ ಇದ್ದ ಹಾಗೆ ನಾವು ಅದರಲ್ಲಿ ಕಳೆದು ಹೋಗ್ಬಿಡ್ತೀವಿ. ಅದು ಯಾವ ಲೋಕ ಇರುತ್ತೆ ಆ ಲೋಕದ, ಈಗ ಕುವೆಂಪು ಅವರ ಕಾನೂರು ಹೆಗ್ಗಡತಿಯನ್ನು ಓದ್ತಾ ಇದ್ರೆ ನೀವು ಆ ಮಲೆನಾಡು, ಕಾಡು, ಮಳೆ,
ಅದರೊಳಗೆ ಕಳೆದು ಹೋಗ್ಬಿಡ್ತೀರಾ. ಮತ್ತೆ ಅದೆಲ್ಲ ಕೂಡ ನಿಮ್ಮ ನಿಮ್ಮ ಕಲ್ಪನೆಯಲ್ಲಿ ಆ ವ್ಯಕ್ತಿಗಳು ಮೂಡ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಸಿನಿಮಾದಲ್ಲಿ ಹಂಗಲ್ಲ, ಅವನು ಯಾವ ಕಲಾವಿದನ್ನ ಆ ಪಾತ್ರಕ್ಕೆ ಹಾಕಿ ತೋರಿಸಿರ್ತಾರೆ, ನೀವು ಅದನ್ನೇ ನೋಡ್ಬೇಕು. ಆದ್ರೆ ಸಾಹಿತ್ಯ ನಿಮ್ಮ ಕಲ್ಪನಾಶೀಲತೆಯನ್ನ ಬೆಳೆಸುತ್ತೆ. ಆದ್ರಿಂದ ಸಾಹಿತ್ಯ ಸಿನಿಮಾಕ್ಕಿಂತ ಇನ್ನೂ ತುಂಬಾ ತೂಕವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸ್ವಲ್ಪ ಮುಂದೆ ಹೋಗೋಣಂತೆ. ಸಾಹಿತ್ಯ ಯಾವತ್ತೂ ಕೂಡ ಗಂಭೀರವಾದದ್ದು. ಆ, ಸಾಹಿತ್ಯದಲ್ಲಿ ಮನೋರಂಜನೆಗೋಸ್ಕರ ಬರೆಯೋರಿಲ್ಲ ಅಂತ ಹೇಳೋದಿಲ್ಲ. ಯಾವತ್ತೂ ಕೂಡ ಉದ್ದಕ್ಕೂ ಗಂಭೀರವಾಗಿ ಸಾಹಿತ್ಯವನ್ನು ಅಧ್ಯಯನ ಮಾಡುವವರು, ಬರೆಯುವವರು, ಓದುವವರು ಒಂದ್ ಕಡೆಗಿರ್ತಾರೆ. ಮನೋರಂಜನೆಗೋಸ್ಕರ ಓದುವವರು ಇದ್ದೇ ಇರ್ತಾರೆ, ಬರೆಯುವವರು ಕೂಡ ಇರ್ತಾರೆ. ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಚಾಯ್ಸ್, ನನ್ನ ವೈಯಕ್ತಿಕ ಆಯ್ಕೆ. ನೀನು ಗಂಭೀರವಾದ ಶಿವರಾಮ್ ಕಾರಂತರ ಕಾದಂಬರಿನೇ ಓದು ಅಂತ ಯಾರಿಗೂ ಒತ್ತಾಯ ಮಾಡಕ್ ಸಾಧ್ಯ ಇಲ್ಲ. ನಾನು ಸಾಯಿಸುತ್ತೆ ಓದ್ತೀನಿ, ಉಷಾ ನವರತ್ನಂ ಓದ್ತೀನಿ, ತ್ರಿವೇಣಿ ಓದ್ತೀನಿ ಅಂದ್ರೆ ಓದಯ್ಯ, ಪರವಾಗಿಲ್ಲ, ಏನಾದ್ರೂ ಓದು ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಹಂಗಾಗಿ ಸಿನಿಮಾದಲ್ಲಿ ಕೂಡ ಹಂಗೇನೆ, ಎಲ್ಲರೂ ಕೂಡ ಅತ್ಯಂತ ಗಂಭೀರವಾದ ಸಿನಿಮಾಗಳನ್ನೇ ನೋಡ್ಬೇಕು ಅಂತ ಹೇಳಕ್ ಸಾಧ್ಯ ಇಲ್ಲ. ಸಿನಿಮಾನ ಹೆಚ್ಚು ಜನ, ಈಗ ಒಂದು ಸಾಹಿತ್ಯ ಕೃತಿಯನ್ನ 1,000 ಮಂದಿ ಓದ್ತಾರೆ ಅಂದ್ರೆ ಒಂದು ಸಿನಿಮಾನ 1,00,000 ಜನ ನೋಡ್ತಾರೆ, ಅಥವಾ 1,00,000ಕ್ಕಿಂತ ಹೆಚ್ಚು ಜನ ನೋಡ್ತಾರೆ. ಅಲ್ಲಿ ಮನೋರಂಜನೆಗೋಸ್ಕರವೇ ಹೋದವರು ಬಹಳಷ್ಟು ಜನ ಇರ್ತಾರೆ. ಇಡೀ ದಿನ ಏನೋ ಒಂದು ಕಷ್ಟಪಟ್ಟಿರ್ತಾರೋ ಅವರು, ಏನೋ ಒಂದು 3 ಗಂಟೆ ಕಾಲ ನಾನೊಂದು ಚೇಂಜ್ ಇರ್ಲಿ ಅಂತ ಹೇಳಿ ಸಂತೋಷ ಪಡೋಣ ಅಂತ ಹೋಗ್ತಾರೆ. ಅದು ಸುಳ್ಳು ಸಂತೋಷ ಇರ್ಬೋದು, ಆದ್ರೆ 3 ಗಂಟೆ ಕಾಲ ಥಿಯೇಟರ್ನಲ್ಲಿ ಕೂತ್ಕೊಂಡು ನಗ್ತಾರೆ, ಅಳ್ತಾರೆ, ಎಲ್ಲ ಮಾಡ್ಕೊಂಡು ಬರ್ತಾರೆ. ತಪ್ಪೇನಿಲ್ಲ ಅದು. ಸರಿ, ಇನ್ನ ಸಿನಿಮಾಕ್ಕೆ ಬರೋಣಂತೆ. ಸಾಹಿತ್ಯ ಮತ್ತೆ ಸಿನಿಮಾಕ್ಕೆ ಬರೋದಾದ್ರೆ, ನಮ್ಮ ಕನ್ನಡದ ಮಟ್ಟಿಗೆ ನಾವು ಮಾತಾಡೋದಕ್ಕೆ ಪ್ರಾರಂಭ ಮಾಡೋದಾದ್ರೆ, ಸಾಹಿತ್ಯ ಮೊದಲು ಬಂತು ನಿಜ, ಸಿನಿಮಾ ಆಮೇಲೆ ಬಂತು ನಿಜ. ಸಿನಿಮಾದ ಆರಂಭದ ದಿನಗಳಲ್ಲಿ ಸಾಕಷ್ಟು ಜನ ಸಾಹಿತಿಗಳು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಪ್ರಯೋಗಗಳನ್ನ ಮಾಡಿದ್ದಾರೆ, ಆ ಪ್ರಯತ್ನಗಳನ್ನೆಲ್ಲ ಮಾಡಿದ್ದಾರೆ. ಈಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಶಿವರಾಮ್ ಕಾರಂತರು ಅಷ್ಟು ಗಂಭೀರವಾದ ಮರಳಿ ಮಣ್ಣಿಗೆ ಬರೆದವರು, ಹುಚ್ಚು ಮನಸ್ಸಿನ 10 ಮುಖಗಳು ಎಲ್ಲ ಬರೆದವರು. ಅವರು 2 ಮೂಕಿ ಸಿನಿಮಾಗಳನ್ನು ಕೂಡ ತಯಾರು ಮಾಡಿದ್ರಂತ. ಅವ್ನು ಇವತ್ತಿನ ತನಕ ಯಾರು ನೋಡಿಲ್ಲ ಬಿಡಿ. ಇದು ಬಹುಶಃ 1930ರ ದಶಕದಲ್ಲಿ ಆಗಿದ್ದೋ ಏನೋ. 2 ಮೂಕಿ ಸಣ್ಣ ಸಣ್ಣ ಚಿತ್ರಗಳನ್ನು ಬೇರೆ ಮಾಡಿದ್ರಂತೆ, ಭೂತರಾಜ್ಯ ಮತ್ತೆ ಡೊಮಿಂಗೋ ಅಂತ. ಅದರ ಹೆಸರು ಕೂಡ ಕೆಲವು ದಾಖಲೆಗಳಲ್ಲಿ ಇದ್ದಾವೆ, ಆದ್ರೆ ಅವನ್ ಯಾರು ನೋಡಿದವರಿಲ್ಲ. ಅಂದ್ರೆ ಆ ಕಾಲದಲ್ಲೇ ಸಾಹಿತಿಗಳಿಗೂ ಕೂಡ ಸಿನಿಮಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳೋದಕ್ಕೆ ಹೇಳೋದು. ಇನ್ನ ನರಸಿಂಹ ಶಾಸ್ತ್ರಿಗಳು ಬಹಳ ದೊಡ್ಡ ಪ್ರತಿಭಾವಂತರವರು, ಬೇರೆ ಬೇರೆ ಎಷ್ಟೊಂದು ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡಿದವರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ದೇವುಡು ನರಸಿಂಹ ಶಾಸ್ತ್ರಿಗಳು ಇನ್ನು ಅವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಮಯೂರ ಸಿನಿಮಾ ನೋಡಿರ್ತೀರ ನೀವು, ರಾಜ್ಕುಮಾರ್ದು. ಆ ಮಯೂರ ಸಿನಿಮಾ ದೇವುಡು ನರಸಿಂಹ ಶಾಸ್ತ್ರಿಗಳ ಕಾದಂಬರಿಯನ್ನ ಆಧರಿಸಿತ್ತು. ಈ ದೇವುಡು ನರಸಿಂಹ ಶಾಸ್ತ್ರಿಗಳು ಕೂಡ ಈ ಮೂಕಿ ಚಿತ್ರಗಳ ಕಾಲದಲ್ಲಿ ಸಾಕಷ್ಟು ಸಿನಿಮಾಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದಾರೆ, ಅಭಿನಯ ಕೂಡ ಮಾಡಿದ್ದಾರೆ. ಗುಬ್ಬಿ ವೀರಣ್ಣವರ ಜೊತೆಯಲ್ಲಿ ಅವರು ಸಾಕಷ್ಟು ಕೆಲಸ ಎಲ್ಲ ಮಾಡಿದ್ದಾರೆ. ಮತ್ತೆ ಟಿ.ಪಿ. ಕೈಲಾಸಂ ಅವ್ರ ಹೆಸರೆಲ್ಲ ನಾವು ಅಷ್ಟೊಂದೆಲ್ಲ ಕೇಳಿದ್ದೀವಿ. ಅವರು ಕೂಡ ನಾಟಕಗಳಲ್ಲಿ ಮಾಡಿದ್ದಾರೆ, ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಂದ್ರೆ ಎಂತೆಂಥ ದೊಡ್ಡವರೆಲ್ಲ ಇದ್ರು ಅಂತ ಹೇಳಿ ಹೇಳೋದಕ್ಕೆ. ಆಮೇಲೆ ಒಂದು ಮೈಸೂರಲ್ಲಿ ಒಂದು ನಾರಾಯಣ ಶಾಸ್ತ್ರಿ ರೋಡ್ ಅಂತ ಬಹಳ ಪ್ರಸಿದ್ಧವಾದ ಒಂದು ರಸ್ತೆ ಇದೆ. ಆ ನಾರಾಯಣ ಶಾಸ್ತ್ರಿಗಳು, ನನಗೆ ತಪ್ಪಿದ್ರೆ ಯಾರಾದ್ರೂ ತಿದ್ದಬೇಕು, ಮನಃಶಾಸ್ತ್ರದ ಅಧ್ಯಾಪಕರಾಗಿದ್ರು ಮೈಸೂರಿನಲ್ಲಿ ಅಂತ ಅನ್ಕೊಂಡಿದ್ದೇನೆ. ಅವರು ಕೂಡ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ರಂತೆ. ಆಮೇಲೆ ಒಂದು ಡಿಕ್ಷನರಿ, ಭಾರದ್ವಾಜ್ ಡಿಕ್ಷನರಿ ಅಂತ ಬಹಳ ಪ್ರಸಿದ್ಧವಾದ್ದು, ನಾವೆಲ್ಲ ಯಾವುದೋ ಒಂದು ಕಾಲದಲ್ಲಿ ನೋಡಿರ್ತೀವಿ. ಆ ಡಿಕ್ಷನರಿ ಬರೆದಂತ ಭಾರದ್ವಾಜ್ ಅವರು, ಇವರೆಲ್ಲರೂ ಕೂಡ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದು. ತುಂಬಾ ಮುಖ್ಯವಾಗಿ ನಾನು ಈಗ ಹೇಳಿದ್ದು ಈ ಟಿ.ಪಿ. ಕೈಲಾಸಂ ಅವರು, ಕಮಲಾದೇವಿ ಚಟ್ಟೋಪಾಧ್ಯಾಯ, ನಾರಾಯಣ ಶಾಸ್ತ್ರಿಗಳು, ಡಿ.ಕೆ. ಭಾರದ್ವಾಜ್, ಇವರೆಲ್ಲ ವಸಂತ ಸೇನಾ ಅಂತ ಹೇಳಿ ಒಂದು ಮೂಕಿ ಚಿತ್ರ ಬಂದಿತ್ತು, ಆ ಶೂದ್ರಕನ ನಾಟಕವನ್ನು ಆಧರಿಸಿದ್ದ. ಆ ಸಿನಿಮಾದಲ್ಲಿ ಇವರೆಲ್ಲರೂ ಕೂಡ ಪಾತ್ರ ಮಾಡಿದ್ರು ಅಂತ. ಮುಂದೆ ಕೂಡ
ಈಗ ಇದು ಹಳೆ ಕಾಲದವ್ರ ಕಥೆ ಆಯ್ತು. ನಮ್ಮ ಸಮಕಾಲೀನರು ಅಂದ್ರೆ ನಮ್ಗಿಂತ ಒಂದಷ್ಟು ಹಿರಿಯರಾದವರು ಕೂಡ ಬೇಕಾದಷ್ಟು ಜನ ಈಗ ಲಂಕೇಶ್ ಇರ್ಬೋದು, ಸುಮತೀಂದ್ರ ನಾಡಿಗ್ ಇರ್ಬೋದು, ನಾ ರತ್ನ ಇರ್ಬೋದು, ಚಂದ್ರಶೇಖರ್ ಕಂಬಾರ್ ಇರ್ಬೋದು, ಬರಗೂರು ರಾಮಚಂದ್ರಪ್ಪ ಇರ್ಬೋದು, ಮೊನ್ನೆ ಬಂದಂತ ಅವರು ಅವ್ರಿಗೂ ತುಂಬಾ ವಯಸ್ಸಾಯ್ತು ಬಿಡಿ, ಜಯಂತ್ ಕಾಯ್ಕಿಣಿ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ಅವ್ರ ಬರವಣಿಗೆಯ ಕಾಣಿಕೆ ಬೇರೆನೇ ಇದೆ, ಅಂದ್ರೆ ತೆರೆಯ ಮೇಲೆ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ ಅಂತ. ಮತ್ತೆ ಇನ್ನು ಗಿರೀಶ್ ಕಾರ್ನಾಡ್ ಅವರು ನಾಟಕಕಾರರಾಗಿ, ನಿರ್ದೇಶಕರಾಗಿ ಬಹಳ ದೊಡ್ಡ ಹೆಸರು ಮಾಡಿದವರು. ಗಿರೀಶ್ ಕಾರ್ನಾಡ್ ಅವರು ಅಭಿನಯದ ಕೇವಲ ನಾಟಕಕಾರ ಅಂತ ಬದಿಗಿಟ್ಟು ಬಿಡಿ, ನಟನಾಗಿಯೇ ಅವರು ಬಹಳ ದೊಡ್ಡ ಹೆಸರನ್ನ ಮಾಡಿದವರು. ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಅಭಿನಯವನ್ನ ಮಾಡಿ ಇದು ಮಾಡಿದವರು. ಆಯ್ತು, ಇನ್ನ ಸಾಹಿತ್ಯದಿಂದ ಸಿನಿಮಾಕ್ಕೆ ಏನಾದ್ರೂ ಲಾಭ ಆಗಿದೆಯಾ ಅನ್ನೋದು ಒಂದು ಪಾಯಿಂಟ್ ನ ಇಲ್ಲಿ ಎತ್ಕೊಳ್ಳೋಣ. ಎರಡು ಬೇರೆ ಮಾಧ್ಯಮ ಅನ್ನುವಂಥ ಮಾತನ್ನ ನಾವು ಆಗ್ಲೇ ಆಡಿದೀವಿ. ಈಗ ಸಾಹಿತ್ಯದಿಂದ ಸಿನಿಮಾಕ್ಕೆ ಏನಾದ್ರೂ ಲಾಭ ಆಗಿದೆಯಾ ಅಂತ. ಖಂಡಿತವಾಗಿ ಲಾಭ ಆಗಿದೆ. ಯಾಕೆ ಅಂದ್ರೆ ಸಿನಿಮಾದಲ್ಲಿ ಒಂದು ಕಥೆಯನ್ನ ನಾವು ಹೇಳಬೇಕು, ಆ ಕಥೆಯನ್ನ ಯಾರಾದ್ರೂ ಒಬ್ರು ಬರಿಬೇಕು. ಸಾಹಿತ್ಯ ಕೃತಿಯನ್ನ ಆಧರಿಸಿ ಆ ಸಿನಿಮಾ ಮಾಡುತ್ತೆ ಅಂದ್ರೆ ಅದಕ್ಕೆ ಒಂದು ತುಂಬಾ ಗಟ್ಟಿಯಾದ ಒಂದು ಆಧಾರ, ಏನಂತೀರಿ, ನೆಲಗಟ್ಟು ಸಿಗತ್ತೆ. ಸಾಹಿತ್ಯ ಕೃತಿಗಳನ್ನ ಆಧರಿಸಿ ಸಿನಿಮಾ ಅಂತ ಮಾಡಿದ ಕಾಲಕ್ಕೆ ಅದಕ್ಕೆ ತುಂಬಾ ಒಳ್ಳೆಯ ಒಂದು ಭದ್ರ ಅಡಿಪಾಯ ಅನ್ನುವಂಥದ್ದು ಸಿಗತ್ತೆ. ಅದರ ಆಧಾರದ ಮೇಲೆ ತುಂಬಾ ಒಳ್ಳೆಯ ಸಿನಿಮಾಗಳನ್ನ ಮಾಡಿರುವ ಸಾಧ್ಯತೆಗಳಿದ್ದಾವೆ. ಇದನ್ನ ಹೇಳಿದ ಮೇಲೂ ಕೂಡ ಈಗ ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಅದಕ್ಕೊಂದು ಸಾಹಿತ್ಯ ಕೃತಿಯೇ ಬೇಕು ಅಂತ ಯಾರೂ ಹೇಳಕ್ ಸಾಧ್ಯ ಇಲ್ಲ. ಸಿನಿಮಾ ಸಾಹಿತ್ಯ ಕೂಡ ಸಾಹಿತ್ಯ, ಅದನ್ನ ತುಂಬಾ ಜನ ಮಡಿವಂತರು ಅದು ಒಂದು ಸಾಹಿತ್ಯವೇ ಅಂತ ಹೇಳುವಂತ ಮಾತುಗಳನ್ನು ಹಿಂದೆನೂ ಆಡಿದ್ದಾರೆ, ಬಹುಶಃ ಮುಂದೆನೂ ಆಡ್ತಾರೆ. ಆದ್ರೆ ಸಿನಿಮಾ ಸಾಹಿತ್ಯ ಕೂಡ ಒಂದು ಸಾಹಿತ್ಯವೇ. ಅಲ್ಲೂ ಯಾರಾದ್ರೂ ಒಬ್ಬ ಕೂತ್ಕೊಂಡು ಅವನ ಕಲೆಯನ್ನ ಆ ಸಿನಿಮಾಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನ ಪೋಣಿಸುವಂತ ಪ್ರಯತ್ನವನ್ನ ಮಾಡಿರ್ತಾನೆ. ಆದ್ರೆ ಒಂದು ಸಾಹಿತ್ಯ ಕೃತಿಯನ್ನ ಆಧಾರವಾಗಿ ಇಟ್ಕೊಂಡ ಕಾಲದಲ್ಲಿ ಆ ಸಿನಿಮಾಕ್ಕೆ ಹೆಚ್ಚು ಲಾಭ ಆಗುತ್ತೆ ಅಂತ ಒಂದು ಮಾತನ್ನ ಹೇಳೋಣ. ಇನ್ನ ಪೂರ ಸಿನಿಮಾಕ್ಕೆ ಹೋಗಿ ಬಿಡುವ ಮೊದಲು ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಒಬ್ಬ ಮನುಷ್ಯ ಅವನ ಜೀವನ ಕಾಲದಲ್ಲಿ 100 ಒಳ್ಳೆಯ ಪುಸ್ತಕ ಓದಬೇಕು, 100 ಒಳ್ಳೆಯ ಸಿನಿಮಾ ನೋಡಿರ್ಬೇಕು ಅಂತ ಹೇಳಿ. ಆ ಮಾತನ್ನ ಇನ್ನೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಅದು ಖಂಡಿತವಾಗಿ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಳಗಡೆ ಒಂದು ಸಣ್ಣ ಗರ್ವ ಅನ್ನುವಂಥದ್ದು ಬೆಳೆಯುತ್ತೆ. ಗರ್ವ ಅನ್ನೋ ಮಾತನ್ನ ನಾನು ನೆಗೆಟಿವ್ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಏನಂದ್ರೆ ನಿಮ್ಮ ಒಳಗೊಂದು ಸ್ಥೈರ್ಯ ಬರುತ್ತೆ, ಇಷ್ಟನ್ನ ನಾನು ಓದಿದ್ದೇನೆ, ಇಷ್ಟನ್ನ ನಾನು ನೋಡಿದ್ದೇನೆ, ಅದು ನನಗೇನೋ ಒಂದು ಕೊಡುತ್ತೆ. ಒಟ್ಟು ಮನುಷ್ಯನನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅನ್ನುವಂಥದ್ದೇನಿದೆ ಅದನ್ನ ತಕ್ಕ ಮಟ್ಟಿಗೆ ಈ ಸಾಹಿತ್ಯ ಮತ್ತು ಸಿನಿಮಾಗಳು ಜೀವನಾನುಭವದ ಜೊತೆಯಲ್ಲಿ ನಮಗೆ ಕೊಡ್ತವೆ. ಆದ್ರಿಂದ ಇದುವರೆಗೂ ಯಾರಾದ್ರೂ ಪುಸ್ತಕವನ್ನ ಓದಿಲ್ಲ ಅಂತ ಇದ್ರೆ ಈಗಲೂ ಕೂಡ ನಾನು ಅವರಿಗೆ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ಸಾವಿರಾರು ಪುಸ್ತಕಗಳಿದ್ದಾವೆ, ಒಂದು 100 ಒಳ್ಳೆಯ ಪುಸ್ತಕವನ್ನ ಓದುವ ಸಂಕಲ್ಪವನ್ನ ಇವತ್ತಿಂದ ಮಾಡಿ ಶುರು ಮಾಡಬೇಕು, ಓದ್ಬೇಕು. ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಕೂಡ ತುಂಬಾ ಜನದ ಹತ್ರ ಮಾತಾಡುವಾಗ ಏನ್ ಹವ್ಯಾಸ ನಿಮ್ಗೆ ಅಂದ್ರೆ ನಾನು ಪುಸ್ತಕ ಓದ್ತೀನಿ ಅಂತೆಲ್ಲ ತುಂಬಾ ಜನ ಬುರುಡೆ ಬಿಟ್ಟಿದ್ದನ್ನೆಲ್ಲ ಕೇಳಿದ್ದೇನೆ. ಅಂಥವ್ರೆಲ್ಲರಿಗೂ ನಾನು ಕೇಳ್ತಾ ಇದ್ದ ಒಂದೇ ಒಂದು ಪ್ರಶ್ನೆ ಅಂದ್ರೆ, ನೀವು ಓದಿದ 4 ಪುಸ್ತಕದ ಹೆಸರು ಹೇಳಿ ನನಗೆ ಅಂತ. ತುಂಬಾ ವಿದ್ಯಾವಂತರಾದವರು ಬೇರೆ ಬೇರೆ ಕೆಲಸ ಮಾಡುವಂತಹವರಿಗೆ ಕೂಡ ಆ 4 ಪುಸ್ತಕದ ಹೆಸರನ್ನು ಕೂಡ ಹೇಳಕ್ ಸಾಧ್ಯ ಆಗಿಲ್ಲ. ಓದೋರು ಇರ್ತಾರೆ, ಆದ್ರೆ ಹೇಳಕ್ ಆಗಿಲ್ಲ ಅವರಿಗೆ. ಆಗ್ಲೂ ಕೂಡ ಓದ್ಬೇಕು ಅಂತ ಅನ್ಕೊಂಡಿದೀವಿ ಸರ್, 2 ಪೇಜ್ ಓದಿದೀವಿ ಸರ್ ಅಂದವರು ಕೂಡ ಬಹಳ ಜನ ಇದ್ದಾರೆ. ನಾ ಹೇಳೋದಿಷ್ಟೇನೆಯ, ಓದು ನಮಗೆ ಬಹಳ ದೊಡ್ಡ ಒಂದು ಸುಖವನ್ನ, ಸಂತೋಷವನ್ನ, ತಿಳುವಳಿಕೆಯನ್ನ ನೀಡುವಂಥ ಒಂದು ಮಾಧ್ಯಮ. ಆದ್ರಿಂದ ದಯವಿಟ್ಟು ಓದಿ ಅಂತ. ಓದಿ, ನೀವೇನು ಕಾದಂಬರಿಯನ್ನೇ ಓದಿ ಅಂತ ನಾನು ಹೇಳಲ್ಲ, ಜೀವನ ಚರಿತ್ರೆಗಳನ್ನು ಓದಿ, ನಾಟಕ ಓದಿ, ಪ್ರವಾಸ ಸಾಹಿತ್ಯ ಓದಿ, ಅದು ಬೇಡ ಅರ್ಥಶಾಸ್ತ್ರದ ಬಗ್ಗೆ ಯಾರಾದ್ರೂ ಬರೆದಿದ್ರೆ ಓದಿ, ಮನೋವಿಜ್ಞಾನದ ಬಗ್ಗೆ ಬರೆದಿದ್ರೆ ಓದಿ, ಕ್ಷೇತ್ರ ಯಾವುದಾದ್ರೂ ಇರಲಿ ಒಂದಷ್ಟು ಪುಸ್ತಕಗಳನ್ನ ನೀವು ಓದಿ ಅಂತ. ಹಾಗೆ ಸಿನಿಮಾಗಳನ್ನು ಕೂಡ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ನೋಡಿ ಅಂತ ನಾ ಹೇಳ್ತೇನೆ. ನಾವು ಮನೋರಂಜನೆಗೋಸ್ಕರವೇ ಹೋಗಿ ನೋಡುವಂಥ ಸಿನಿಮಾಗಳು ಬೇರೆ, ಅವನ್ನ ನೋಡಬಾರ್ದು ಅಂತ ನಾನು ಯಾರಿಗೂ ಖಂಡಿತ ಹೇಳೋದಿಲ್ಲ.
ನಾನು ಕೂಡ ಬೇಕಾದಷ್ಟು ನೋಡಿದ್ದೇನೆ. ಇವತ್ತಿಗೂ ಅಂತಹ ಸಿನಿಮಾಗಳನ್ನು ನೋಡ್ತೇನೆ. ಅವು ನನಗೆ ಸಂತೋಷವನ್ನು ಕೊಡ್ತವೆ. ಅದ್ರ ಜೊತೆಯಲ್ಲಿ ಮನುಷ್ಯನನ್ನ ಚಿಂತನೆಗೆ ಹಚ್ಚುವಂಥ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ಕೂಡ ನಾವು ನೋಡಬೇಕು. ಅಂಥದ್ದು ಸಿನಿಮಾಗಳದ್ದು ಒಂದಷ್ಟು ಪಟ್ಟಿಯನ್ನ ನೀವು ಮಾಡ್ಕೊಳ್ಳಿ. ನೋಡೋದಕ್ಕೆ ನಿಮ್ಗೆ ಒಂಚೂರು ಕಷ್ಟ ಆಗ್ಬೋದು. ಆದ್ರೆ ನೀವು ಆ ಸಮಯ ಏನು ಅದಕ್ಕೋಸ್ಕರ ವ್ಯಯ ಮಾಡ್ತೀರಾ, ಅದು ವೇಸ್ಟ್ ಆಗೋದಿಲ್ಲ. ಆ ಸಿನಿಮಾಗಳು ಎಷ್ಟು ವರ್ಷಗಳಾದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಾಗೆಯೇ ಉಳ್ಕೊಂಡು ಬಂದಿರ್ತವೆ. ಅದು ನಿಮಗೆ ಒಂದು ಸಂತೋಷವನ್ನು ಕೊಡುತ್ತೆ, ಜ್ಞಾನವನ್ನು ಕೊಡುತ್ತೆ ಅಂತ ಹೇಳೋದು. ಮುಂದೆ ಹೋಗೋಣ. ನಮ್ಮ ಸಿನಿಮಾ ರಂಗದಲ್ಲಿ ಸಾಹಿತಿಗಳು ಯಾರ್ಯಾರೆಲ್ಲ ಏನೇನೆಲ್ಲ ಮಾಡಿದ್ದಾರೆ ಅಂತ ಒಂದು ಚುಟುಕಾಗಿ ನೋಡ್ತಾ ಹೋಗೋಣಂತೆ. ಮೊದಲಿಗೆ ಶಿವರಾಮ್ ಕಾರಂತರ ಹೆಸರು ತುಂಬಾ ಸಲ ಬಂದಿದೆ ಇವತ್ತು. ಆದ್ರೂ ಇನ್ನು ಅವರಿಂದಾನೇ ಶುರು ಮಾಡೋಣಂತೆ. ಅವರು ಮುಖ್ಯ ಚಿತ್ರಗಳನ್ನೆಲ್ಲ ಮಾಡಿದ್ರು ಅಂತ ನಾ ಹೇಳಿದೆ. ಅವ್ನು ಯಾರು ನೋಡಿಲ್ಲ. ಅವು ಬಹುಶಃ ಎಲ್ಲೂ ಉಳಿದು ಇಲ್ಲ ಅಂತ ಅನ್ಕೊಂಡಿದ್ದೇನೆ. ತುಂಬಾ ಪ್ರಧಾನವಾಗಿ ಶಿವರಾಮ್ ಕಾರಂತರ ಚೋಮನ ದುಡಿಯನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಆ ಚೋಮನ್ ದುಡಿ ಸಿನಿಮಾದ ಕಥೆ ಕಾರಂತರದ್ದೇ, ಕಾದಂಬರಿ ಅವರದ್ದೇ. ಆ ಸಿನಿಮಾದ ಚಿತ್ರಕಥೆಯನ್ನು ಕೂಡ ಶಿವರಾಮ್ ಕಾರಂತರೇ ಬರೆದಿದ್ದಾರೆ. ಆ ತುಂಬಾ ಚೆನ್ನಾಗಿದೆ ಆ ಸಿನಿಮಾ ಚೆನ್ನಾಗಿದೆ. ಸಿನಿಮಾದ ಚಿತ್ರಕಥೆ ಕೂಡ ತುಂಬಾನೇ ಚೆನ್ನಾಗಿದೆ. ಅದು ಅವ್ರದ್ದೊಂದು ದೊಡ್ಡ ಕಾಣಿಕೆ ಅಂತಾನೆ ಹೇಳ್ತೇನೆ. ಆದ್ರೆ ಕಾರಂತರಿಗೆ ಅದ್ರ ಬಗ್ಗೆ, ಆ ಇಡೀ ಚಿತ್ರದ ಬಗ್ಗೆ ಒಂಚೂರು ಅಸಮಾಧಾನ ಇತ್ತು ಅಂತ ನಿನ್ನೆ ಮೊನ್ನೆ ನಾನೊಂದು ಗಿರೀಶ್ ಕಾಸರವಳ್ಳಿ ಅವರ ಏನೋ ಒಂದು ಸಂದರ್ಶನವನ್ನ ನೋಡ್ತಾ ಇದ್ದೆ. ಆಗ ನನಗೆ ತಿಳಿದು ಬಂದದ್ದೇನೆಂದ್ರೆ, ಕಾರಂತರಿಗೆ, ಬಿ ವಿ ಕಾರಂತರಿಗೆ, ಅಂದ್ರೆ ಚೋಮನ ದುಡಿಯ ನಿರ್ದೇಶಕರಾದ ಬಿ ವಿ ಕಾರಂತರಿಗೂ ಶಿವರಾಮ್ ಕಾರಂತರಿಗೂ ಏನೋ ಒಂದು ವಿಷಯದಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಬಂತು. ಆದ್ರಿಂದ ಕಾರಂತರು ಆಮೇಲೆ ಚೋಮನ ದುಡಿಯ ಬಗ್ಗೆ ಹೆಚ್ಚು ಒಳ್ಳೆಯ ಮಾತಾಡ್ಲಿಲ್ಲ ಅಂತ. ಏನಂದ್ರೆ ಚೋಮನ ಪಾತ್ರವನ್ನ ಎಂ ವಿ ವಾಸುದೇವರಾವ್ ಮಾಡಿದ್ರು. ಗುಬ್ಬಿ ಕಂಪನಿ ಇದ್ರು, ಬೇಬಿ ಅಂತ ಕರೀತಾ ಇದ್ರು. ಇವತ್ತು ನಮ್ಗೆ ಏನ್ ಅನ್ಸುತ್ತೆ ಆ ಸಿನಿಮಾ ನೋಡಿದ ಕಾಲಕ್ಕೆ, ಇವರು ಚೋಮನ ಪಾತ್ರ ಮಾಡಕ್ಕೆ ಹುಟ್ಟಿದವರು, ಅವ್ರನ್ನ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗನ್ಸುತ್ತೆ. ಆದ್ರೆ ಶಿವರಾಮ್ ಕಾರಂತರಿಗೆ ಇವರಲ್ಲ, ಅವರ ದಕ್ಷಿಣ ಕನ್ನಡದ ಯಾರೋ ಒಬ್ರು ಅವರ ಸ್ನೇಹಿತರ ಬಳಗದಲ್ಲಿದ್ದವರು ಕಲಾವಿದ್ರು, ಅವ್ರು ಮಾಡ್ಬೇಕು ಅಂತ ಇಷ್ಟ ಇತ್ತಂತೆ. ಹಂಗಾಗಿ ಕಾರಂತರು ಇಲ್ಲ, ನಾವು ಎಂ ವಿ ವಾಸುದೇವರಾವೇ ಮಾಡ್ಬೇಕು ಅಂತ ಅವ್ರ ಹತ್ರ ಮಾಡ್ತಿದ್ರು. ಆ ಸಿಟ್ಟು ಸ್ವಲ್ಪ ಮಟ್ಟಿಗೆ ಶಿವರಾಮ್ ಕಾರಂತರಿಗೆ ಇತ್ತು ಅಂತ ಕಾಸರವಳ್ಳಿ ಅವರು ಹೇಳಿದ್ದಾರೆ. ವಿಡಿಯೋ ಇದೆ, ಯೂಟ್ಯೂಬ್ ಅಲ್ಲೆಲ್ಲೋ ಸಿಗುತ್ತೆ. ಆ ಸಿಟ್ಟಿಗೋಸ್ಕರ ಕಾರಂತರು ಚೋಮನ ದುಡಿಯ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಮೇಲೆ ಆಡ್ಲಿಲ್ಲ. ಇವನೇನ್ ಮಾಡಿದಾನೆ, ನಾನು ಇನ್ನೂ ಚೆನ್ನಾಗಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅವರದ್ದೇ ಒಂದು ಕುಡಿಯರ ಕೂಸು ಅಂತ, ಅದು ಕೂಡ ತುಂಬಾ ಒಳ್ಳೆಯ ಕಾದಂಬರಿ ಕಾರಂತರದ್ದು. ಅದನ್ನ ಎತ್ಕೊಂಡು ಅವರೇ ನಿರ್ದೇಶನ ಮಾಡಿದ್ರು. ಮಲೆಯ ಮಕ್ಕಳು ಅಂತ ಸಿನಿಮಾದ ಹೆಸರು. ಕಲ್ಪನಾ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು. ಕಾರಂತರೇ ನಿರ್ದೇಶನ ಕೂಡ ಮಾಡಿದ್ರು. ಆ ಚಿತ್ರದ ಚಿತ್ರಕಥೆಯನ್ನು ಕೂಡ ಚೆನ್ನಾಗಿ ಮಾಡಿದ್ರು ಅಂತ ಕಾಸರವಳ್ಳಿ ಅವರು ಹೇಳಿದ್ರು, ಶಿವರಾಮ್ ಕಾರಂತರು. ಆದ್ರೆ ಚೋಮನ ದುಡಿ ಹೆಸರನ್ನ ಇವತ್ತು ಸಿನಿಮಾ ಬಲ್ಲ ಎಲ್ಲರೂ ಕೂಡ ಬಲ್ಲರು. ಆದ್ರೆ ಮಲೆಯ ಮಕ್ಕಳು ಏನಾಯ್ತು ಅಂತ ಹೇಳಿ ಯಾರು ಕೂಡ ನೋಡಿಲ್ಲ. ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟೇ ದೊಡ್ಡವರಾದ್ರೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಬೇಕಾದಂತ ಎಕ್ಸ್ಪರ್ಟೀಸ್ ಅನ್ನುವಂಥದ್ದೇನಿದೆ ಅದು ಬೇರೆಯೇ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳಿ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನಾಗಾಭರಣ ಅವರು ಚಿಗುರಿದ ಕನಸು ಮಾಡಿದ್ರು. ಶಿವರಾಮ್ ಕಾರಂತರದ್ದು. ಶಿವರಾಜ್ ಕುಮಾರ್ ನಾಯಕ ನಟನಾಗಿ ನಟಿಸಿದ್ರು. ಅದರಲ್ಲಿ ರಾಜ್ಕುಮಾರ್ ಅವರ ಕಂಪನಿ ಅವರೇ ಮಾಡಿದಂಥ ಸಿನಿಮಾ. ತುಂಬಾ ಒಳ್ಳೆಯ ಸಿನಿಮಾ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಜನ ಅದನ್ನ ನೋಡ್ಲಿಲ್ಲ, ಹೆಚ್ಚು ಜನ ಆ ಸಿನಿಮಾನ ನೋಡ್ಲಿಲ್ಲ ಅನ್ನುವಂತ ಮಾತಿದೆ. ಹಂಗಾಗಿ ಇವತ್ತಿಗೂ ತುಂಬಾ ಗಟ್ಟಿಯಾಗಿ ನಿಂತಿರುವ ಕಾರಂತರ ಒಂದು ಕೃತಿ ಸಿನಿಮಾ ಆಗಿ ಅಂತಂದ್ರೆ ಅದು ಚೋಮನ ದುಡಿ ಅಂತ ಹೇಳ್ಬೋದು. ಆಮೇಲೆ ಮೈಸೂರಿನವರೇ ಆದಂತ ಚದುರಂಗ ಅವರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಕೈಯಾಡಿಸಿದ್ದಾರೆ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಸರ್ವಮಂಗಳ ಅಂತ ಹೇಳಿ ತುಂಬಾ ಪ್ರಸಿದ್ಧವಾದ ಒಂದು ಸಿನಿಮಾನ ಅವರದ್ದೇ ಕಾದಂಬರಿಯನ್ನ ಆಧರಿಸಿ ನಿರ್ದೇಶನ ಕೂಡ ಮಾಡಿದ್ರು. ರಾಜ್ಕುಮಾರ್ ಮತ್ತೆ ಕಲ್ಪನಾ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಗಳನ್ನ ಮಾಡಿದ್ರು. ನರಸಿಂಹಸ್ವಾಮಿ ಅವರ ಒಂದು ತುಂಬಾ ಒಳ್ಳೆಯ ಹಾಡು, ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು ಅನ್ನುವಂಥ ಒಂದು ಹಾಡು ಕೂಡ ಆ ಸಿನಿಮಾದಲ್ಲಿದೆ. ಸತ್ಯ ಹೇಳ್ಬೇಕಂದ್ರೆ ನಾನು ಕೂಡ ಆ ಸಿನಿಮಾನ ಆಗಿಲ್ಲ, ನಂಗೆ ಸಿಕ್ಕಿಲ್ಲ ಆ ಸಿನಿಮಾ. ಆದ್ರೆ ಒಂದೇ ಸಿನಿಮಾಕ್ಕೆ ಚದುರಂಗ ಅವರು ಕೂಡ ಸಾಕು ಅಂತ ಹೇಳಿ ನಿರ್ದೇಶನವನ್ನ ಕೈಬಿಟ್ರು. ಅದಾದ್ಮೇಲೆ ಚದುರಂಗರದ್ದೇ ಒಂದು ತುಂಬಾ ಪ್ರಸಿದ್ಧವಾದ ಕಾದಂಬರಿ ಉಯ್ಯಾಲೆನ ಇಟ್ಕೊಂಡು ಎನ್ ಲಕ್ಷ್ಮೀನಾರಾಯಣ್ ಅವರು ಒಂದು ಸಿನಿಮಾ ಮಾಡಿದ್ರು. ರಾಜ್ಕುಮಾರ್ ಮತ್ತೆ ಕಲ್ಪನಾ ಹಾಗೂ ಅಶ್ವಥ್
ಅತ್ಯುತ್ತಮವಾದ ಶ್ರೇಷ್ಠವಾದ ಅಭಿನಯ 3 ಜನ ನೀಡಿದ್ದಾರೆ ಆ ಸಿನಿಮಾದಲ್ಲಿ. ಆ ತುಂಬಾ ಒಳ್ಳೆಯ ಹಾಡುಗಳು ಕೂಡ ಇದ್ದಾವೆ. ದೋಣಿಯೊಳಗೆ ನಾನು, ಕರೆಯ ಮೇಲೆ ನೀನು, ಈ ಮನದ ಕರೆಯು ನಿನಗೆ ಕೇಳದೇನು ಅಂತ ಹೇಳಿ ತುಂಬಾ ಹಾಡುಗಳಿದಾವೆ. ಅದರಲ್ಲಿ ಇದು ತುಂಬಾ ಪ್ರಸಿದ್ಧವಾದಂತಹ ಒಂದು ಹಾಡು. ಉಯ್ಯಾಲೆ ಸಿನಿಮಾ ಇವತ್ತಿಗೂ ಕೂಡ ಕನ್ನಡ ಸಿನಿಮಾ ರಂಗದ ಒಂದು ಇತಿಹಾಸವನ್ನು ಯಾರಾದ್ರೂ ಬರ್ಕೊಂಡ್ ಬರ್ತಾರೆ ಅನ್ನೋದಾದ್ರೆ ತುಂಬಾ ಜನ ಬರೆದಿದ್ದಾರೆ. ಒಂದು ಮೈಲಿಗಲ್ಲು ಅದು. ಒಂದು ತುಂಬಾ ಒಳ್ಳೆಯ ಸಿನಿಮಾವನ್ನು, ಒಂದು ಒಳ್ಳೆಯ ಕೃತಿಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಹೇಗೆ ಮಾಡಬಹುದು ಅನ್ನೋದಕ್ಕೆ ಉಯ್ಯಾಲೆ ಸಿನಿಮಾ ಒಂದು ಮಾಡೆಲ್ ಅಂತ ಹೇಳಿ ನಾವು ಹೇಳ್ಬೋದು. ಇದಾದ್ಮೇಲೆ ಇನ್ನು ತುಂಬಾ ಜನ ಕೆಲಸ ಮಾಡಿದ್ದಾರೆ. ಚುಟುಕಾಗಿ ಹೇಳ್ಕೊಂಡು ಹೋಗ್ಬಿಡ್ತೇನೆ. ಲಂಕೇಶ್ ಅವರು ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ನಾಟಕಕಾರರಾಗಿ, ಪತ್ರಕರ್ತರಾಗಿ ತುಂಬಾ ಕೆಲಸ ಮಾಡಿದ್ದಾರೆ. ಅವರು ಅವರದ್ದೇ ಕಥೆಯನ್ನ ಆಧರಿಸಿ ಒಂದು ಅವರೇ ನಿರ್ದೇಶನ ಮಾಡಿ ಅವರೇ ನಾಯಕ ನಟನಾಗಿ ಅಭಿನಯಿಸಿದಂತ ಒಂದು ಪಲ್ಲವಿ ಅಂತ ಒಂದು ಸಿನಿಮಾ ಇದೆ. ಆ ಸಿನಿಮಾಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು ನಿರ್ದೇಶಕನಾಗಿ. ಪಲ್ಲವಿ ಸಿನಿಮಾ ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ವಿಮಲಾ ನಾಯ್ಡು ಅಂತ ಅದರ ನಾಯಕಿ. ಟಿ.ಎನ್. ಸೀತಾರಾಮ್, ಈಗ ನಿಮ್ಮ ಟಿವಿ ಸೀರಿಯಲ್ಗಳನ್ನೆಲ್ಲ ತುಂಬಾ ಮಾಡ್ತಾರಲ್ಲ, ಟಿ.ಎನ್. ಸೀತಾರಾಮ್ ಅವರು ಮುಖ್ಯ ಪಾತ್ರ ಮಾಡಿದ್ದಾರೆ. ಲಂಕೇಶ್ ಅವರು ಕೂಡ ಆ ಸಿನಿಮಾದಲ್ಲಿ ಒಂದು ತುಂಬಾ ದೊಡ್ಡ ಪಾತ್ರವನ್ನೇ ಮಾಡಿದ್ದಾರೆ. ಅವರು ಒಳ್ಳೆಯ ನಟ ಅಂತ ಅವರು ಅನ್ಕೊಂಡಿರ್ಲಿಲ್ವೋ ಏನೋ, ಅಂಥ ಒಳ್ಳೆಯ ಅಭಿನಯವನ್ನೇನ್ ಮಾಡಿಲ್ಲ. ಆದ್ರೆ ಪಲ್ಲವಿ ಸಿನಿಮಾ ತುಂಬಾ ಚೆನ್ನಾಗಿದೆ. ಅದನ್ನ ನಿಮ್ಗೆ ಎಲ್ಲಾದ್ರೂ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಎಲ್ಲರಿಗೂ ಸಿಕ್ಕರೆ ನೋಡ್ಬೇಕು ನೀವು. ಅದು ತುಂಬಾ ಒಳ್ಳೆಯ ಸಿನಿಮಾ. ಪಲ್ಲವಿ ಆದ್ಮೇಲೆ ಅವರು ಅನುರೂಪ ಅಂತ ಒಂದು ಸಿನಿಮಾ ಮಾಡಿದ್ರು. ಈ ಎಲ್ಲ ಸಿನಿಮಾಗಳ ಕಥೆ ಕೂಡ ಅವ್ರದ್ದೇ. ಅನುರೂಪ ಅಂತ ಒಂದು ಸಿನಿಮಾ ಮಾಡಿದ್ರು. ಅನಂತ್ನಾಗ್ ಮತ್ತೆ ಸಿ.ಆರ್. ಸಿಂಹ ಅದರಲ್ಲಿದ್ರು. ಎಲ್ಲಿಂದಲೋ ಬಂದವರು ಅಂತ ಅವ್ರದ್ದು ಒಂದು ತುಂಬಾ ಜನಪ್ರಿಯವಾದ ಕೆಂಪಾದವೋ ಎಲ್ಲ ಕೆಂಪಾದವೋ ಅಂತ ಒಂದು ಹಾಡು ಇದೆಯಲ್ಲ, ಆ ಸಿನಿಮಾ ಕೂಡ ಅವರು ಲಂಕೇಶ್ ಅವರು ಮಾಡಿದ್ರು. ಎಲ್ಲಿಂದಲೋ ಬಂದವರು ಅನ್ನುವಂಥದ್ದು ಅಮೆರಿಕ ದೇಶದ ಕ್ಯಾಥರಿನ್ ಒಬ್ಬ ಲೇಖಕಿ, ಆಕೆಯ ಒಂದು ನೂನ್ ವೈನ್ ಅನ್ನುವಂಥ ಒಂದು ಕಥೆಯನ್ನ ಇಟ್ಕೊಂಡು ಮಾಡಿದ್ದು. ಅದನ್ನ ಆ ಕಾಲದಲ್ಲಿ ಕೂಡ ಯಾರು ಬಿಡಿಸಿ ಹೇಳಲಿಲ್ಲ, ಈ ಮೂಲ ಇಲ್ಲಿದೆ ಅಂತ ಹೇಳಿ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ಎಲ್ಲಿ ತನಕ ಅಂದ್ರೆ ಆ ಕಥೆಯಲ್ಲಿನ ಸಂಭಾಷಣೆಯ ಭಾಗಗಳು ಕೂಡ ನಿಮ್ಗೆ ಎಲ್ಲಿಂದಲೋ ಬಂದವರು ಸಿನಿಮಾದಲ್ಲಿ ಸಿಗ್ತವೆ. ಅಂದ್ರೆ ದೊಡ್ಡವರು ಕೂಡ ಇಂಥ ಕೆಲಸಗಳನ್ನೆಲ್ಲ ಮಾಡಿರ್ತಾರೆ. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ನೂನ್ ವೈನ್ ಅಂತ ಹೇಳಿ ಕೊಟ್ರೆ ನಿಮಗೆ ನಾಟಕ ಆಗಿದೆ, ಅದು ಕಿರುಚಿತ್ರಗಳಾಗಿದ್ದಾವೆ, ಲೇಖನ ಕೂಡ, ಕಥೆ ಕೂಡ ಸಿಗುತ್ತೆ. ಆಮೇಲೆ ಖಂಡವಿದಕ್ಕೋ ಮಾಂಸವಿದಕ್ಕೋ ಅಂತ ಕೂಡ ಒಂದು ಸಿನಿಮಾ ಮಾಡಿದ್ರು ಅವರು. ಇನ್ನು ಚಂದ್ರಶೇಖರ ಕಂಬಾರರು ಕೂಡ ಅಭಿನಯ ಮಾಡಿದ್ದಾರೆ ಅಲ್ಲಲ್ಲಿ. ಮಾಡಿದವರು ಸಿನಿಮಾದಲ್ಲಿ ಅವರು ಒಂದು ಹಾಡು ಹೇಳುವ ಸಂದರ್ಭದಲ್ಲಿ ಚಂದ್ರಶೇಖರ್ ಕಂಬಾರರು ಕಾಣಿಸ್ಕೊಂಡಿದ್ದಾರೆ. ಬೇರೆ ಚಿತ್ರಗಳಲ್ಲೂ ಕೂಡ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ. ಆಮೇಲೆ ಅವರು ಕಾಡ್ಕುದ್ರೆ ಅಂತ ಒಂದು ಸಿನಿಮಾ ಮಾಡಿ ಬಹಳ ಪ್ರಸಿದ್ಧರಾಗಿದ್ರು ಒಂದು ಕಾಲದಲ್ಲಿ. ಕಾಡ್ಕುದ್ರೆ ಸಿನಿಮಾದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರ ಕಾಡ್ಕುದ್ರೆ ಓಡಿ ಬಂದಿದ್ದ ಹಾಡಿಗೆ ಒಂದು ಸಿಂಗಿಂಗಿಗೆ, ಹಾಡಿಗೋಸ್ಕರ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ. ಆಮೇಲೂ ಅವರು ಬೇರೆ ಬೇರೆ ಸಿನಿಮಾಗಳನ್ನ ಕೂಡ ಮಾಡಿದ್ರು. ಕರಿಮಾಯಿ, ಸಂಗೀತ, ಹೀಗೆ ಅವರೇ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು, ತಯಾರು ಕೂಡ ಮಾಡಿದ್ರು. ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಕಂಬಾರರಿಗೆ ಸಿಗಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವರ ಕಥೆಗಳನ್ನ ಇಟ್ಕೊಂಡು ಈಗ ಸಿಂಗಾರವ್ವ ಮತ್ತು ಅರಮನೆ ಕಾದಂಬರಿಯನ್ನ ಇಟ್ಕೊಂಡು ನಾಗಾಭರಣ ಅವರು ಸಿನಿಮಾ ಮಾಡಿದ್ರು. ಸಾಕಷ್ಟು ಹೆಸರು ಮಾಡ್ತು. ಪ್ರೇಮ ತುಂಬಾ ಪ್ರಧಾನ ಪಾತ್ರ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಸಿನಿಮಾ, ಅದನ್ನ ನೋಡ್ಬೋದು. ಅವಿನಾಶ್ ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಆ ಸಿನಿಮಾದಲ್ಲಿ, ನೋಡ್ಬೋದು. ಹಾಗೆ ಹರಕೆಯ ಕುರಿ ಅಂತ ಹೇಳಿ ಅವರ ಒಂದು ನಾಟಕವನ್ನು ಇಟ್ಕೊಂಡು ರವಿ ಅವರು, KSL ಸ್ವಾಮಿ ಅಂತ, ಅವರು ಮೈಸೂರಿನವರೇ, ತುಂಬಾ ಸಿನಿಮಾದಲ್ಲಿ 40-50 ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ. ಸಿದ್ಲಿಂಗಯ್ಯ ಅವರು, ಭೂತಯ್ಯನ ಮಗ ಅಯ್ಯು ಬರೆದ ಮಾಡಿದಂತ ಸಿದ್ಲಿಂಗಯ್ಯ ಅವರು ಒಂದು ಕಾಲದಲ್ಲಿ ರವಿ ಅವರ ಅಸಿಸ್ಟೆಂಟ್ ಆಗಿದ್ದವರು. ಅವರು ಈ ಹರಕೆಯ ಕುರಿ ಸಿನಿಮಾ ಮಾಡಿದ್ದಾರೆ. ಪ್ರಕಾಶ್ ರೈಗೆ ಬಹುಶಃ ನಾಯಕನಾಗಿ ಮೊದಲು ಅವಕಾಶ, ಅದು ದೊಡ್ಡ ಅವಕಾಶ ಅಂತ ಅನ್ಕೊಂಡಿದ್ದೀನಿ, ಹರಕೆಯ ಕುರಿ. ಅವರು ಮತ್ತೆ ಗೀತಾ ಆ ಸಿನಿಮಾದಲ್ಲಿ ಪ್ರಧಾನ ಪಾತ್ರ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ವಿಷ್ಣುವರ್ಧನ್ ಅವರು ಆ ಇಡೀ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ, ಅದನ್ನು ಕೂಡ ನೋಡ್ಬೋದು. ಇನ್ನ ಬರ್ಗೂರ್ ರಾಮಚಂದ್ರಪ್ಪ ಅವರು ಇವತ್ತಿನ ತನಕ ಉದ್ದಕ್ಕೂ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವರು ಕೋಟೆ ಅಂತ ಸಿನಿಮಾ ಮಾಡಿದ್ದಾರೆ, ಸೂರ್ಯ ಅಂತ ಸಿನಿಮಾ ಮಾಡಿದ್ದಾರೆ, ಶಾಂತಿ ಅಂತ ಒಂದೇ ಪಾತ್ರ ಇಟ್ಕೊಂಡು, ಭಾವನಾ ಇದ್ದಾರೆ ಅದರಲ್ಲಿ, ಒಬ್ಬರನ್ನೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಹಗಲು ವೇಷ ಅಂತ ಶಿವರಾಜ್ ಕುಮಾರ್ ನಾಯಕನಾಗಿದ್ದು ಒಂದು ಸಿನಿಮಾ ಮಾಡಿದ್ರು ಅವರು.
ಆಮೇಲೆ ಭಾಗೀರಥಿ ಅಂತ ನಾವು ಸಣ್ಣವರಿದ್ದಾಗ ಕತೆ ಓದಿ, ಕಲ್ಲನ ಕೆರೆಯ ಮಲ್ಲನ ಗೌಡರ ಕಾಲದಲ್ಲಿ ನೀರಿಲ್ಲ ಅಂತೇಳಿ ಸೊಸೆ ಭಾಗೀರಥಿನ ಬಲಿ ಕೊಟ್ರು ಅಂತ ಹೇಳಿ ಆ ಕಥೆಯನ್ನು ಇಟ್ಕೊಂಡು ಒಂದು ಭಾಗೀರಥಿ ಅಂತ ಸಿನಿಮಾ ಮಾಡಿದ್ದಾರೆ. ತಾಯಿ ಅಂತ ಹೇಳಿ ಮ್ಯಾಕ್ಸಿಮ್ ಕಾರ್ಕಿದು ಒಂದು ಮದರ್ ಅಂತ ಒಂದು ಬಹಳ ಪ್ರಸಿದ್ಧವಾದ ರಷ್ಯನ್ ಕಾದಂಬರಿ ಇದೆ. ಬಹುಶಃ 1905ನೇ ಇಸ್ವಿಯಲ್ಲಿ ಬರೆದಿತ್ತು ಏನೋ ಅದು. ಅದು ರಷ್ಯನ್ ಕ್ರಾಂತಿ ಆಗೋದಕ್ಕಿಂತ ಮೊದಲಿನ ಕಾದಂಬರಿ ಅದು. ಆ ಕಾಲದಲ್ಲಿ ತುಂಬಾ ಪ್ರಸಿದ್ಧವಾದ, ತುಂಬಾ ಪ್ರಭಾವಶಾಲಿಯಾಗಿದ್ದಂಥ ಒಂದು ಕಾದಂಬರಿ ಅದು. ಆ ಕಾದಂಬರಿಯನ್ನು ಇಟ್ಕೊಂಡು ತಾಯಿ ಅಂತೇಳಿ ಪ್ರಮೀಳಾ ಜೋಶಾಯಿ ಇದ್ದಾರೆ, ಅದರಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಅವರು ಕೂಡ ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಬರಗೂರು ರಾಮಚಂದ್ರಪ್ಪ ಅವರು ಕೂಡ ಒಂದು ಪಾತ್ರವನ್ನು ಮಾಡಿದ್ದಾರೆ. ಹೀಗೆ ಇನ್ನ ತೀರಾ ಇತ್ತೀಚಿನವ್ರಿಗೆ ಬರಬೇಕು ಅಂದ್ರೆ ಮೊನ್ನೆ ತೀರ್ಕೊಂಡಂತ HS ವೆಂಕಟೇಶ್ ಮೂರ್ತಿ ಅವರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ತುಂಬಾ ಸೀರಿಯಲ್ಗಳಲ್ಲಿ ಶೀರ್ಷಿಕೆ ಗೀತೆ ಇತ್ಯಾದಿಗಳನ್ನೆಲ್ಲ ಬರೆದು ಬಹಳ ಪ್ರಸಿದ್ಧರಾಗಿದ್ದಾರೆ. ಅದು ಬೇರೆ ವಿಷಯ. ಆದ್ರೆ HS ವೆಂಕಟೇಶ್ ಮೂರ್ತಿ ಅವರು ಒಂದು ರಾತ್ರಿಯಲ್ಲಿ ಕುತ್ಕೊಂಡು ಇಡೀ ಚಿನ್ನಾರಿ ಮುತ್ತ ಆ ಸಿನಿಮಾದ ಕಥೆ, ಚಿತ್ರಕಥೆ, ಹಾಡುಗಳು ಎಲ್ಲವನ್ನು ಕೂಡ ಬರೆದ್ರು ಅಂತ. ಚಿನ್ನಾರಿ ಮುತ್ತ ಸಿನಿಮಾ ಕೂಡ ದಯವಿಟ್ಟು ನೀವು ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿಯಾಗಿ ನೋಡುವಂತಹದ್ದು. ಹಾಡುಗಳು ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಅರ್ಥಪೂರ್ಣವಾಗಿದ್ದಾವೆ. ಆದ್ರೆ HSV ಅವ್ರದ್ದು ಕೂಡ ಒಂದು ಪಾಲಿದೆ ಸಿನಿಮಾ ಕ್ಷೇತ್ರದಲ್ಲಿ ಅಂತ. ತೀರಾ ಇತ್ತೀಚೆಗೆ ಅವ್ರು ಒಂದು ಸಿನಿಮಾ ಕೂಡ ನಿರ್ದೇಶನ ಮಾಡಿದ್ರು. ನಿಮ್ಗೆ ಅದ್ರ ಹೆಸರೇನು ಅಂತ ಹೇಳಕ್ ನನಗೆ ಆಗ್ತಾ ಇಲ್ಲ, ಕ್ಷಮಿಸ್ಬೇಕು. ಅಷ್ಟೇನು ಸುದ್ದಿ ಮಾಡ್ಲಿಲ್ಲ ಅದು. ಬಟ್ HS ವೆಂಕಟೇಶ್ ಮೂರ್ತಿ ಅವರು ಕೂಡ ಒಂದು ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದಾರೆ ಅಂತ. ಇನ್ನ ಇತ್ತೀಚಿನ ವರ್ಷಗಳಲ್ಲಿ ಒಂದು ನಮ್ಮ ಸಿನಿಮಾ ಹಾಡುಗಳು ಅಂದ್ರೆ ಅದ್ರ ಸಾಹಿತ್ಯ ಸುಮಾರು ಅಂತ ಹೇಳುವಂತ ಒಂದು ಮಾತಿದೆ. ಆದ್ರೆ ಚಿತ್ರಗೀತೆಗಳಿಗೆ ಒಂದು ಭಾವಗೀತೆಯ ಸ್ಪರ್ಶವನ್ನ ಕೊಟ್ಟು ಒಂದು ಮತ್ತೆ ಮೊದಲಿನ ತೂಕವನ್ನು ತಂದುಕೊಡ್ಲಿಕ್ಕೆ ತುಂಬಾ ದೊಡ್ಡ ಕಾಣಿಕೆ ನೀಡಿದವರು ಜಯಂತ್ ಕಾಯ್ಕಿಣಿ ಅವರು. ಅವ್ರನ್ನ ನಾವು ಮುಂಗಾರು ಮಳೆಯಿಂದ ಇವತ್ತಿನ ದಿವಸ ಗುರುತಿಸ್ತೀವಿ, ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಬರೆದಿದ್ದಾರೆ ಅಂತ. ಆದ್ರೆ ಅವರು ಮೂಲತಃ ತುಂಬಾ ಒಳ್ಳೆಯ ಕವಿ, ಕಥೆಗಾರ, ಬಹಳ ವರ್ಷ ಮುಂಬೈನಲ್ಲಿ ಇದ್ದವರು ಅವರು. ಹಂಗಾಗಿ ಅವರು ಇವತ್ತಿಗೂ ಕೂಡ ಆಕ್ಟಿವ್ ಆಗಿದ್ದಾರೆ. ಚಿತ್ರ ಸಂಗೀತದಲ್ಲಿ ತುಂಬಾ ಪ್ರಧಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಇನ್ನೊಂದು ಅಂಶವನ್ನ ಹೇಳಬೇಕು. ಈಗ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ದು ಒಂದು ಹಾಡಲ್ಲಿ ಬರುತ್ತೆ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ಹಂಗೆ ಈ ತುಂಬಾ ಒಳ್ಳೆಯ ಸಿನಿಮಾಗಳ ಹಿಂದೆ ತುಂಬಾ ಮಂದಿ ಲೇಖಕಿಯರು ಕೂಡ ಇದ್ದಾರೆ ಅಂತ. ಅದು ಬಹುಶಃ ಒಂದು ಹೆಣ್ಮಕ್ಳ ಸಾಹಿತ್ಯ ತುಂಬಾ ಸುಮಾರು 2ನೇ ದರ್ಜನೆಯ ಸಾಹಿತ್ಯ ಅಂತೆಲ್ಲ ಹೇಳ್ತಾ ಇದ್ದವರು ಇದ್ರು ಹಿಂದಿನ ಕಾಲದಲ್ಲಿ. ಬಹುಶಃ ಈಗಲೂ ಹೇಳ್ಬಹುದು, ಗೊತ್ತಿಲ್ಲ. ಆದ್ರೆ ತುಂಬಾ ಒಳ್ಳೆಯ ಸಿನಿಮಾಗಳಿಗೆ ನಮ್ಮ ಹೆಣ್ಣು ಮಕ್ಕಳ ಕಾದಂಬರಿಗಳು ಸೋರ್ಸ್ ಮೆಟೀರಿಯಲ್ ಆಗಿದ್ದಾವೆ. ತುಂಬಾ ಮಂದಿ ಲೇಖಕಿಯರ ಕಾದಂಬರಿಗಳನ್ನ ಆಧರಿಸಿದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಲ್ಯಾಂಡ್ ಮಾರ್ಕ್, ಮೈಲಿಗಲ್ಲುಗಳು ಆಗಿದ್ದಾವೆ ಅನ್ನೋದನ್ನ ನಾವು ಗಮನಿಸಬೇಕು. ತುಂಬಾ ಇತ್ತೀಚೆಗೆ ಮೊನ್ನೆ ಬಾನು ಮುಷ್ತಾಕ್ ಅವರಿಗೆ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ತು. ಇಡೀ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಂಥ ಪ್ರಶಸ್ತಿಯನ್ನ ಪಡೆದಂತ ಮೊದಲ ಮಹಿಳೆ ಅವರು ಬಾನು ಮುಷ್ತಾಕ್. ಅವರ ಒಂದು ಕಥೆಯನ್ನ ಕರಿನಾಗರಗಳು ಅಂತ ಏನೋ ಕಥೆಯನ್ನ ಇಟ್ಕೊಂಡು ಗಿರೀಶ್ ಕಾಸರವಳ್ಳಿ ಅವರು ಹಸೀನಾ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದು ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿರುವಂತ ಸಿನಿಮಾ ಅದು. ಅದು ಇತ್ತೀಚೆ ಅಲ್ಲ, ಹಸೀನಾ ಬಂದು ಕೂಡ 16 ವರ್ಷ ಆಗಿದೆ. ಒಂದು ಉದಾಹರಣೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋದಕ್ಕೆ ಹೇಳೋದಾದ್ರೆ, ಅದಕ್ಕೆ ಹಿಂದೇನೂ ಹೋಗ್ಬೋದು. ಅಂದ್ರೆ ನಾವು ತ್ರಿವೇಣಿ ಅವರಿಂದ ಆರಂಭ ಮಾಡ್ಬೋದು ಅಂತ ಅನ್ಕೊಂಡಿದ್ದೇನೆ. ಪುಟ್ಟಣ್ಣ ಕಣಗಾಲ್ ಅವರು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು ಕೂಡ ಕನ್ನಡದಲ್ಲಿ ಮೊಟ್ಟ ಮೊದಲು ನಿರ್ದೇಶನ ಮಾಡಿದ್ದು ಬೆಳ್ಳಿ ಮೋಡ ಸಿನಿಮಾನ. ಬೆಳ್ಳಿ ಮೋಡ ಸಿನಿಮಾದ ಕಥೆಯನ್ನ ಬರೆದಿದ್ದು ನಮ್ಮ ತ್ರಿವೇಣಿ ಅವರು. ತ್ರಿವೇಣಿ ಅವರ ಕಾದಂಬರಿಯನ್ನ ಆಧರಿಸಿದ ಸಿನಿಮಾ ಬೆಳ್ಳಿ ಮೋಡ ಸಿನಿಮಾ ಕೂಡ ನಮ್ಮ ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಮೈಲಿಗಲ್ಲು, ದೊಡ್ಡ ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ತೀರಾ ಅಬ್ಬರ ಇಲ್ಲದಲೆ ಒಂದು ತುಂಬಾ ಒಳ್ಳೆಯ ಕಥೆಯನ್ನ ತುಂಬಾ ಚೆನ್ನಾಗಿ ಹೇಳುವಂತ ಕೆಲಸವನ್ನ ಪುಟ್ಟಣ್ಣ ಕಣಗಾಲ್ ಅವರು ಮಾಡಿದ್ದಾರೆ. ಹಂಗಾಗಿ ಬೆಳ್ಳಿ ಮೋಡದಿಂದ ಪ್ರಾರಂಭ ಮಾಡಿದ್ರು. ಆಮೇಲೆ ತ್ರಿವೇಣಿ ಅವರ ಶರಪಂಜರ ಸಿನಿಮಾ ಆಯ್ತು. ಅದು ಕೂಡ ತುಂಬಾ ಜನಪ್ರಿಯವಾದಂತ ಸಿನಿಮಾ. ಕಲ್ಪನಾ ಅವ್ರಿಗೆ ತುಂಬಾ ದೊಡ್ಡ ಹೆಸರನ್ನ ತಂದುಕೊಟ್ಟಂತ ಸಿನಿಮಾ.
ಆಮೇಲೆ ಕಂಕಣ ಅಂತ ಒಂದು ಅವ್ರದ್ದೇ ಒಂದು ಕಾದಂಬರಿಯನ್ನು ಆಧರಿಸಿ ಹೊಸ ಅಲೆಯ ಚಿತ್ರವೊಂದನ್ನು ಮಾಡಿದ್ರು. ಅದನ್ನ ಸುರೇಶ್ ಹೆಬ್ಳಿಕರ್ ಅವರು ಅದ್ರಲ್ಲೊಂದು ಪಾತ್ರ ಮಾಡಿದ್ರು. ಆ ಸಿನಿಮಾ ಕೂಡ ನಾನು ನೋಡಿಲ್ಲ, ಕ್ಷಮಿಸ್ಬೇಕು. ಅದ್ರ ಬಗ್ಗೆ ಹೆಚ್ಚು ಹೇಳಕ್ಕಾಗಲ್ಲ. ಆಮೇಲೆ ಆ ಮುಂದೆ ಹೋಗೋಣಂತೆ. ಇಷ್ಟು ತ್ರಿವೇಣಿಯ ಹಣ್ಣೆಲೆ ಚಿಗುರಿದಾಗ, ಮರ್ತಿದ್ದು ಅದು. ಹಣ್ಣೆಲೆ ಚಿಗುರಿದಾಗ ಆರ್ ನಾಗೇಂದ್ರ ರಾಯರು ಪ್ರಧಾನ ಪಾತ್ರ ಮಾಡಿದಂತ ಸಿನಿಮಾ ತ್ರಿವೇಣಿ ಅವರ ಕಾದಂಬರಿ. ಕಲ್ಪನಾ ಅದ್ರಲ್ಲಿ ಕೂಡ ಇದ್ರು. ರಾಜ್‌ಕುಮಾರ್ ಒಂದು ಪುಟ್ಟ ಪಾತ್ರವನ್ನ ಆ ಸಿನಿಮಾದಲ್ಲಿ ಮಾಡಿದ್ರು. ಅದು ಕೂಡ ತ್ರಿವೇಣಿ ಅವರ ಒಂದು ತುಂಬಾ ಮುಖ್ಯವಾದಂತ ಕಾದಂಬರಿ. ಹಾಗಾಗಿ ತ್ರಿವೇಣಿ ಅವರ ಯಾವೆಲ್ಲ ಕಾದಂಬರಿಗಳು ಸಿನಿಮಾ ಆಗಿದಾವೆ ಅವೆಲ್ಲವಕ್ಕೂ ಕೂಡ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ತುಂಬಾ ಮುಖ್ಯವಾದಂತ ಸ್ಥಾನ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ಎಂ.ಕೆ. ಇಂದಿರಾ ಅವರ ಗೆಜ್ಜೆ ಪೂಜೆ, ಅದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಬಹಳ ದೊಡ್ಡ ಲ್ಯಾಂಡ್ ಮಾರ್ಕ್ ಅನ್ನುವಂಥ ಸಿನಿಮಾ. ಕಲ್ಪನಾ ಇದ್ರು, ಲೀಲಾವತಿ ಅವರು ತುಂಬಾ ಒಳ್ಳೆ ಅಭಿನಯ ಮಾಡಿದ್ರು, ಅಶ್ವಥ್ ಅವರಿದ್ರು, ಆಯ್ತಾ. ಪುಟ್ಟಣ್ಣನವರಿಗೆ ತುಂಬಾ ದೊಡ್ಡ ಹೆಸರನ್ನ ತಂದುಕೊಟ್ಟ ಕಾದಂಬರಿಗಳನ್ನೆಲ್ಲ ಹೆಚ್ಚು ಕಡಿಮೆ ಲೇಖಕಿಯರೇ ಬರೆದಿದ್ದು. ಎಂ.ಕೆ. ಇಂದಿರಾ ಇರ್ಬೋದು, ತ್ರಿವೇಣಿ ಅವರಿರ್ಬೋದು, ವಾಣಿ ಅವರ ಶುಭಮಂಗಳ ಕೂಡ ಅವರು ಸಿನಿಮಾ ಮಾಡಿದ್ರು. ಆವಾಗ ಒಂದು ಸಣ್ಣ ಕಾಂಟ್ರವರ್ಸಿ ಕೂಡ ಆಗಿತ್ತು. ಆಗಿನ ಕಾಲದವರು ನೆನಪಿದ್ದವ್ರಿಗೆ ಗೊತ್ತಿರುತ್ತೆ. ಪ್ರೆಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಪುಟ್ಟಣ್ಣ ಕಣಗಾಲ್ ಅವ್ರದ್ದು. ವಾಣಿ ಅವರ ಕಾದಂಬರಿಯ 2 ಪುಟಗಳನ್ನು ಹರ್ಕೊಂಡು ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ. ಆದ್ರೆ ತುಂಬಾ ಒಳ್ಳೆಯ ಸಿನಿಮಾ ಮಾಡಿದ್ರು. ಇನ್ನು ವಾಣಿ ಅವ್ರಿಗೂ ಈಗ ಎಂ.ಕೆ. ಇಂದಿರಾ ಆಯ್ತು, ತ್ರಿವೇಣಿ ಆಯ್ತು, ವಾಣಿ ಅವ್ರ ಬಗ್ಗೆನೇ ಮಾತಾಡೋದಾದ್ರೆ ಶುಭಮಂಗಳ ಒಂದು ತುಂಬಾ ಒಳ್ಳೆಯ ಸಿನಿಮಾ. ಆಮೇಲೆ ದೊರೆ ಭಗವಾನ್ ಅವರು ವಾಣಿ ಅವರ 2 ಕನಸು ಕಾದಂಬರಿಯನ್ನು ಇಟ್ಕೊಂಡು ಒಂದು ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾ ಮಾಡಿದ್ರು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಕನ್ನಡದ ಮೊದಲ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ 2 ಕನಸು ಅಂತ. ಅಷ್ಟು ತುಂಬಾ ಒಳ್ಳೆಯ ಸಿನಿಮಾ, ತುಂಬಾ ಒಳ್ಳೆಯ ಹಾಡುಗಳಿದಾವೆ. ಆಮೇಲೆ ಹೊಸ ಬೆಳಕು ಕೂಡ ವಾಣಿ ಅವರ ಕಾದಂಬರಿಯನ್ನೇ ಆಧರಿಸಿ ರಾಜ್‌ಕುಮಾರ್ ಸರಿತಾ ಮಾಡಿದಂತ ಸಿನಿಮಾ, ತುಂಬಾ ಒಳ್ಳೆಯ ಸಿನಿಮಾ ಅಂತ. ಆಮೇಲೆ ಅನುಪಮಾ ನಿರಂಜನ ಅವರ ಋಣಮುಕ್ತಳು ಕೂಡ ಪುಟ್ಟಣ್ಣ ಕಣಗಾಲ್ ಅವರು ಮಾಡಿದಂತ ಸಿನಿಮಾ, ಅವರ ಕಾದಂಬರಿಯನ್ನ ಆಧರಿಸಿದ್ದು. ಅದ್ರೊಳಗೂ ಕೂಡ ಚಂದ್ರಶೇಖರ್ ಕಂಬಾರ್ ಒಂದು ಹಾಡುಗಳು, ಆಕಾಶ ದುದ್ದಾದ ಮಾಮರವು ಚಂದ ಅಂತ ಒಂದು ತುಂಬಾ ಚಂದದ ಹಾಡಿದೆ, ಆಯ್ತಾ. ಇನ್ನು ಉಷಾ ರತ್ನಾರಾಮ್ ಅವರ ಸುಮಾರು ಕಾದಂಬರಿಗಳು ಕೂಡ ಸಿನಿಮಾ ಆಗಿದಾವೆ. ಬಂಧನ ನಿಮ್ಗೆ ತಕ್ಷಣ ನೆನಪಿಗೆ ಬರ್ಬೋದು. ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್, ಸುಹಾಸಿನಿ ಒಟ್ಟಿಗೆ ಸೇರಿ ಮಾಡಿದಂತ ಒಂದು ಕನ್ನಡದ ತುಂಬಾ ಒಳ್ಳೆಯ ಸಿನಿಮಾಗಳಲ್ಲಿ ಒಂದು. ಪರ್ಟಿಕ್ಯುಲರ್ಲಿ ಆ ಸಿನಿಮಾದ ಅಂತ್ಯದ ಬಗ್ಗೆ ನಾವು ಮಾತಾಡೋದಾದ್ರೆ, ಕಮರ್ಷಿಯಲ್ ಸಿನಿಮಾ ಆಗಿದ್ರು ಕೂಡ ತುಂಬಾ ಬೋಲ್ಡ್ ಆದ ಒಂದು ನಿರ್ಧಾರವನ್ನು ಆ ಸಿನಿಮಾದಲ್ಲಿ ನಾಯಕಿ ತಗೊಳ್ತಾಳೆ. ತುಂಬಾ ಒಳ್ಳೆಯ ಸಿನಿಮಾ ಆಯ್ತು. ಯಾವುದು ಬಂಧನ. ಅದ್ರ ಜೊತೆಲಿ ಹೊಂಬಿಸಿಲು ಅಂತ ಆರ್ತಿ ಮತ್ತೆ ವಿಷ್ಣುವರ್ಧನ್ ಮಾಡಿದಂತ ಒಂದು ಸಿನಿಮಾ, ಅದು ಕೂಡ ಉಷಾ ನವರತ್ನಾರಾಮ್ ಅವ್ರ ಕಾದಂಬರಿ. ಇನ್ನು ಸಮರ್ಪಣೆ ಅಂತ ಒಂದು ಕೂಡ ಒಂದು ಸಿನಿಮಾ ಆಯ್ತು. ಅದು ಇದು 2ರಷ್ಟು ದೊಡ್ಡ ಹೆಸರನ್ನ ಅದು ಮಾಡ್ಲಿಲ್ಲ. ಆಮೇಲೆ ಎಂ.ಕೆ. ಇಂದಿರಾ ಅವರದ್ದು ನಾವು ಆಗ್ಲೇ ಹೇಳದೆ ಉಳಿದಂತ ಒಂದು ತುಂಬಾ ಒಳ್ಳೆಯ ಸಿನಿಮಾ ಅಂದ್ರೆ ಫಣಿಯಮ್ಮ. ಪ್ರೇಮ ಕಾರಂತರ ನಿರ್ದೇಶನ ಮಾಡಿದಂತ ಒಂದು ಸಿನಿಮಾ ಅದು. ಎಲ್.ವಿ. ಶಾರದಾ ಅವರು ಆ ಸಿನಿಮಾದಲ್ಲಿ ಪ್ರಧಾನ ಪಾತ್ರವನ್ನ ಮಾಡಿದ್ರು. ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿ ಆದ್ರೂ ಕೂಡ ಜೀವನದ ಸ್ಥೈರ್ಯವನ್ನ ಕಳ್ಕೊಳ್ಳದೆ ಬೇರೆ 4-6 ಮಂದಿಗೆ ಸಹಾಯ ಮಾಡುವವಳಾಗಿ ತನ್ನ ಜೀವನವನ್ನ ಸಾರ್ಥಕಪಡಿಸಿಕೊಂಡಂತ ಒಬ್ಬ ಹೆಣ್ಣು ಮಗಳ ಕಥೆಯನ್ನ ಹೇಳುತ್ತೆ ಫಣಿಯಮ್ಮ ಸಿನಿಮಾ. ತುಂಬಾ ಚೆನ್ನಾಗಿದೆ. ಅದು ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಸಿಕ್ಕರೆ ನೋಡ್ಬಹುದು ಅಂತ. ಇನ್ನ ಕನ್ನಡದಲ್ಲಿ ಕಾದಂಬರಿಗಳನ್ನೇ ಆಧರಿಸಿ ಸಿನಿಮಾ ಮಾಡಿದಂತ ಸಾಕಷ್ಟು ನಿರ್ದೇಶಕರು ಇದ್ದಾರೆ ನಮ್ಮಲ್ಲಿ. ಪುಟ್ಟಣ್ಣ ಕಣಗಾಲ್ ಅವರ ಹೆಸರು ಈಗಾಗಲೇ ಪ್ರಸ್ತಾಪ ಆಗಿದೆ. ಪುಟ್ಟಣ್ಣ ಕಣಗಾಲ್ ಅವರು ಹೆಚ್ಚು ಕಡಿಮೆ ಎಲ್ಲ ಸಿನಿಮಾಗಳನ್ನು ಕೂಡ ಅವರು ಕಾದಂಬರಿಯೋ ಕಥೆಯನ್ನು ಆಧರಿಸಿ ಮಾಡಿರುವಂತಹದ್ದು. ಆಮೇಲೆ ದೊರೆ ಭಗವಾನ್ ಅವರು ಕೂಡ ಅವ್ರು ಮೊದಲೆಲ್ಲ ಬೇರೆ ಬೇರೆ ತರದ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಆಪರೇಷನ್ ಜಾಕ್ಪಾಟು, ಆಪರೇಷನ್ ಗೋವಾದಲ್ಲಿ CID 99, ಡೈಮಂಡ್ ರಾಕೆಟ್ ಇಂಥ ಸಿನಿಮಾಗಳನ್ನೆಲ್ಲ ಮಾಡಿದವರು. ಆಮೇಲೆ ಕಸ್ತೂರಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಅವರು 2 ಕನಸು ಇಂದ ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 2 ಕನಸು ಆದ್ಮೇಲೆ ಸರಣಿಯಾಗಿ ಅವರು ಉದ್ದಕ್ಕೂ ಕಾದಂಬರಿಗಳನ್ನೇ ಮಾಡಿದ್ರು. ತರಸು ಅವರ ತುಂಬಾ ಕಾದಂಬರಿಗಳನ್ನ ಇಟ್ಕೊಂಡು ಅವರು ದೊರೆ ಭಗವಾನ್ ಅವರು ತುಂಬಾ ಸಿನಿಮಾಗಳನ್ನ ಮಾಡಿದ್ರು. ಆಮೇಲೆ KV ಜಯರಾಮ್ ಅಂತ ಒಬ್ರು ಇದ್ರು. ಅವರು ಕೂಡ ಕನ್ನಡದಲ್ಲಿ ಈಗ ರಂಜಿತಾ ಅಂತ ಅವರದ್ದು ಒಂದು ಸಿನಿಮಾ ತಕ್ಷಣ ನೆನಪಾಗ್ತಾ ಇದೆ ನನಗೆ. ಹೊಸ ನೀರು ಅಂತ ಹೇಳಿ ಒಂದು ಸಿನಿಮಾ ಆಯ್ತು ಅದು. ಅವರು ಕೂಡ ಸಾಮಾನ್ಯವಾಗಿ ಕಾದಂಬರಿ ಆಧಾರಿತ ಸಿನಿಮಾಗಳನ್ನೇ ಮಾಡ್ತಾ ಇದ್ರು.
ಆಮೇಲೆ ಇನ್ನೊಂದು ಈ ಕಾದಂಬರಿ ಸಾಹಿತ್ಯದ ಬೆನ್ನೆಲುಬು ಅನ್ನುವಂಥದ್ದು ಒಂದು ಸಿನಿಮಾಕ್ಕಿದ್ರೆ ಅದು ಯಾಕೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳೋದಕ್ಕೆ ಈಗ ನಮ್ದಷ್ಟೇ ಅಲ್ಲ ಬೇರೆನೂ ಒಂದು ಉದಾಹರಣೆ ಕೊಡ್ಬೋದು. ಅಂದ್ರೆ ನಿಮ್ಮಲ್ಲಿ ಬಹಳಷ್ಟು ಮಂದಿ ಆಲ್ಫ್ರೆಡ್ ಹಿಚ್ಕಾಕ್ ಹೆಸರನ್ನು ಕೇಳಿರ್ಬೋದು. ಸಸ್ಪೆನ್ಸ್ ಸಿನಿಮಾಗಳಿಗೆ ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಅತಿ ದೊಡ್ಡ ಹೆಸರು ಅವನು ಆಲ್ಫ್ರೆಡ್ ಹಿಚ್ಕಾಕ್. ಅವನದು ಸೈಕೋ ಅಂತ ಒಂದು ಸಿನಿಮಾ ಇದೆ. ಆ ಬೇಕಾದ ಸಿನಿಮಾಗಳಿದಾವೆ ಒಂದು. ಸೊ ವಿಶೇಷ ಏನಂದ್ರೆ ಆಲ್ಫ್ರೆಡ್ ಹಿಚ್ಕಾಕ್ನ ಎಲ್ಲಾ ಒಳ್ಳೆಯ ಸಿನಿಮಾಗಳು ಕೂಡ ಯಾವುದೋ ಒಂದು ಸಾಹಿತ್ಯ ಕೃತಿಯನ್ನ ಆಧರಿಸಿ ತಯಾರಾದವು. ಅದೊಂದು ಕಥೆ ಇರ್ಬೋದು, ನಾಟಕ ಇರ್ಬೋದು, ಅಥವಾ ರೆಬೆಕ್ಕಾ ಅಂತ ಒಂದು ಕಾದಂಬರಿ ಇರ್ಬೋದು. ಅವನ ಸಸ್ಪೆನ್ಸ್ ಸಿನಿಮಾಗಳಿಗೆ ಕೂಡ ಸಾಹಿತ್ಯ ಅನ್ನುವಂಥದ್ದು ತುಂಬಾ ದೊಡ್ಡ ಬೆನ್ನೆಲುಬಾಗಿ ನಿಂತಿತ್ತು ಅಂತ. ಇನ್ನು ನಮ್ಮ ದೇಶಕ್ಕೆ ಬಂದು ಬೇರೆ ಭಾಷೆಯ ಉದಾಹರಣೆ ಕೊಡಬೇಕು ಅಂತಂದ್ರೆ ಸತ್ಯಜಿತ್ ರೇ ಅವರು ಅಪ್ಪು ಟ್ರಯಾಲಜಿಯನ್ನ ಮಾಡಿ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಸಿನಿಮಾನ ಹೇಗೆ ಮಾಡಬಹುದು ರಿಯಲಿಸ್ಟಿಕ್ ಆಗಿ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿದವರು. ಸಿನಿಮಾ ಅನ್ನೋದಕ್ಕೆ ಭಾರತದಲ್ಲಿ ಕೂಡ ಒಂದು ತುಂಬಾ ಒಳ್ಳೆ ಸ್ಥಾನ ಇದೆ ಅಂತ ಭಾರತಕ್ಕೆ ಒಂದು ಮರ್ಯಾದೆ ತಂದ್ಕೊಡುವಂತ ಕೆಲಸ ಮಾಡಿದವರು ಸತ್ಯಜಿತ್ ರೇ ಅವರು. ಅವರು ಮಾಡಿದ ಈ ಅಪ್ಪು ಟ್ರಯಾಲಜಿ ಕೂಡ ವಿಭೂತಿ ಭೂಷಣ್ ಬಂದೋಪಾಧ್ಯಾಯ ಅಂತ ಹೇಳಿ ಬಂಗಾಳಿ ಕಾದಂಬರಿಕಾರರು. ಅವರ ಕಾದಂಬರಿಯನ್ನ ಇಟ್ಕೊಂಡು ಇವರು ಅಪ್ಪು ಟ್ರಯಾಲಜಿಯನ್ನ ಆ ಸತ್ಯಜಿತ್ ರೇ ಅವರು ಮಾಡಿದ್ರು. ಸತ್ಯಜಿತ್ ರೇನ ಬರೀ ನಾವು ಸಿನಿಮಾ ಮಾಡುವವರು ಅಂತ ನೋಡಬಾರ್ದು. ಅವರು ತುಂಬಾ ಒಳ್ಳೆಯ ಕಥೆಗಳನ್ನ ಬರೆದಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಸಸ್ಪೆನ್ಸ್ ಹಾರರ್ ಇಂಥದ್ದೆಲ್ಲ ತುಂಬಾ ಇಷ್ಟ ಇತ್ತು. ಅವರು ತುಂಬಾ ಒಳ್ಳೆಯ ಲೇಖಕ ಕೂಡ ಅವರು. ಸತ್ಯಜಿತ್ ರೇ ಕಲೆಕ್ಟೆಡ್ ವರ್ಕ್ಸ್ ಅಂತಾನೆ ಒಂದು ತುಂಬಾ ದೊಡ್ಡ ಪುಸ್ತಕ ಇದೆ, ಓದ್ಬೋದು. ಬಹಳ ಸಂತೋಷವಾಗಿ ಓದ್ಬಹುದಾದಂತ ಒಬ್ಬ ಲೇಖಕರು ಅವರು. ಅವರೊಬ್ಬ ಪತ್ತೇದಾರನ್ನ ಕೂಡ ಸೃಷ್ಟಿ ಮಾಡಿದ್ರು, ಫೇಲುದಾ ಅಂತ ಅವನ ಹೆಸರು. ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ. ಸರಿ, ಮತ್ತೆ ವಾಪಸ್ಸು ನಮ್ಮ ಕನ್ನಡಕ್ಕೆ ಬರೋಣ ಅಂತಂದ್ರೆ ಪುಟ್ಟಣ್ಣ ಅವರು ಈಗಾಗಲೇ ಹೇಳಿದಾಗೆ ಬೆಳ್ಳಿ ಮೋಡ ಮಾಡಿದ್ರು, ಶರಪಂಜರ ಮಾಡಿದ್ರು, ಗೆಜ್ಜೆ ಪೂಜೆ, ಶುಭಮಂಗಳ, ರಂಗನಾಯಕಿ ಇತ್ಯಾದಿ ಸಿನಿಮಾಗಳನ್ನೆಲ್ಲ ಅವರು ಮಾಡಿದ್ರು. ಆಯ್ತಾ. ಇನ್ನ ದೊರೆ ಭಗವಾನ್ ಬಗ್ಗೆ ಕೂಡ ಮಾತಾಡಿ ಆಯ್ತು. ಎರಡು ಕನಸು, ಚಂದನದ ಗೊಂಬೆ, ಬಯಲು ದಾರಿ, ಆಮೇಲೆ ಬೆಂಕಿಯ ಬಲೆ, ಬೇಕಾದ ಸಿನಿಮಾಗಳನ್ನೆಲ್ಲ ಅವ್ರು ಮಾಡಿದ್ರು. ಸೊ ದೊರೆ ಭಗವಾನ್ ಅವರು ಎರಡು ಕನಸಿಗೆ ಮುಂಚೆ ಯಾವ ತರದ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಆಮೇಲೆ ಯಾವ ತರದ ಸಿನಿಮಾಗಳನ್ನ ಮಾಡಿದ್ರು, ಎರಡಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇದೆ. ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರದಲ್ಲಿ ಅವರ ಸಿನಿಮಾಗಳ ತೂಕ ಕೂಡ ಜಾಸ್ತಿ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮಲ್ಲಿ ತುಂಬಾ ದೊಡ್ಡ ಹೆಸರು ಅಂದ್ರೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು. ಅವರ ಸಾಕಷ್ಟು ಕೃತಿಗಳು ಕೂಡ ಸಿನಿಮಾ ಆಗಿದಾವೆ. ನಾವು ವಂಶವೃಕ್ಷದಿಂದ ಪ್ರಾರಂಭ ಮಾಡ್ಬೋದು. ವಂಶವೃಕ್ಷ ಸಿನಿಮಾನ ನಿರ್ಮಾಣ ಮಾಡಿದವರು ಜಿ.ವಿ. ಅಯ್ಯರ್ ಅವರು. ವಂಶವೃಕ್ಷ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಭೈರಪ್ಪನವ್ರ ಹತ್ರ ಹೋಗಿ ಕೇಳಿದ ಕಾಲಕ್ಕೆ ಅವರು, ನಾನು ಬಿ.ವಿ. ಕಾರಂತರು ನಿರ್ದೇಶನ ಮಾಡಿದ್ರೆ ಮಾತ್ರ ರೈಟ್ಸ್ ಅನ್ನ ಕೊಡ್ತೀನಿ ಅಂತ ಭೈರಪ್ಪನವರು ಹೇಳಿದ್ರಂತೆ ಜಿ.ವಿ. ಅಯ್ಯರ್ಗೆ. ಅವನು ಕಾರಂತ ನಮ್ಮ ಹುಡುಗ ತಾನೇ, ಮಾಡ್ತಾನೆ ಬಿಡಿ ಅಂತ ಹೇಳಿ ರೈಟ್ಸ್ ತಗೊಂಡ್ಬಂದೆ ಅಂತ ಜಿ.ವಿ. ಅಯ್ಯರ್ ಅವರು ಒಂದು ಸಂದರ್ಶನದಲ್ಲಿ, ಇನ್ಫ್ಯಾಕ್ಟ್ ನನಗೆ ಕೊಟ್ಟಂತ ಸಂದರ್ಶನದಲ್ಲಿ ಹೇಳಿದ್ರು. ಕಾರಂತರು ನಾನು ಒಬ್ಬನೇ ಯಾಕೆ ಅಂತ ಹೇಳಿ ಅವರು ಗಿರೀಶ್ ಕಾರ್ನಾಡ್ ಅವರನ್ನು ಕೂಡ ಕರ್ಕೊಂಡ್ಬಂದ್ರು. ವಂಶವೃಕ್ಷ ತುಂಬಾ ಒಳ್ಳೆಯ ಸಿನಿಮಾ, ಈಗಲೂ ಕೂಡ ನಿಮ್ಗೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ, ಓದ್ಬೇಕು ನೀವು. ವೆಂಕಟರಾವ್ ತಲಗೇರಿ ಅವರಿದ್ದಾರೆ, ಎಲ್.ವಿ. ಶಾರದಾ ಅವರು ತುಂಬಾ ಚಂದದ ಪಾತ್ರ ಮಾಡಿದ್ದಾರೆ, ಗಿರೀಶ್ ಕಾರ್ನಾಡ್ ಇದ್ದಾರೆ. ಮತ್ತೆ ಗಿರೀಶ್ ಕಾರ್ನಾಡ್ ಮತ್ತೆ ಬಿ.ವಿ. ಕಾರಂತ್ ಇಬ್ರು ಕೂಡ ಈ ಸಿನಿಮಾದಲ್ಲಿ ಅಣ್ಣ ತಮ್ಮಂದಿರ ಪಾತ್ರಗಳನ್ನ ಮಾಡಿದ್ದಾರೆ. ಕನ್ನಡದ ತುಂಬಾ ಒಳ್ಳೆಯ ಸಿನಿಮಾ ಆಯ್ತು ಅದು ವಂಶವೃಕ್ಷ. ಇವತ್ತಿಗೂ ಕೂಡ ಅದೊಂದು ತುಂಬಾ ಮುಖ್ಯವಾದ ಸಿನಿಮಾ, ಅದನ್ನ ನೋಡ್ಬೇಕು ನೀವು. ಆಮೇಲೆ ಭೈರಪ್ಪನವರ ತಬ್ಬಲಿಯು ನೀನಾದೆ ಮಗನೇ ಕೂಡ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನ ಮಾಡಿದ್ರು. ಅವರ ಗೃಹಭಂಗ ಕಾದಂಬರಿಯನ್ನ ಇಟ್ಕೊಂಡು, ಆಲ್ಮೋಸ್ಟ್ ಅವರ ಆತ್ಮಕಥೆಯ ತರವೇ ಇರುವಂತಹ ಗೃಹಭಂಗವನ್ನ ಇಟ್ಕೊಂಡು ಗಿರೀಶ್ ಕಾಸರವಳ್ಳಿ ಅವರು ಸೀರಿಯಲ್ ಮಾಡಿದ್ರು ಅದನ್ನ. ಅವರ ಮತದಾನ ಕಾದಂಬರಿಯನ್ನ ಇಟ್ಕೊಂಡು ಟಿ.ಎನ್. ಸೀತಾರಾಮ್ ಅವರು ಸಿನಿಮಾ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಮತದಾನ ಸಿನಿಮಾ ಕೂಡ, ಅದನ್ನ ಬೇಕಾದ್ರೆ ನೋಡ್ಬೋದು. ಮತ್ತೆ ಅವರ ನಾಯಿ ನೆರಳು ಕಾದಂಬರಿಯನ್ನ ಇಟ್ಕೊಂಡು ಗಿರೀಶ್ ಕಾಸರವಳ್ಳಿ ಅವರು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ ಅದು. ಕಾಸರವಳ್ಳಿ ಅವರೇ ಒಂದ್ ಕಡೆ ಹೇಳ್ಕೊಂಡಂಗೆ ನನ್ನ ಸಿನಿಮಾಕ್ಕೂ ಅವ್ರ ಕಾದಂಬರಿಗೂ ಹೆಚ್ಚೇನು ಸಂಬಂಧ ಇಲ್ಲ ಅಂತಾನೆ ಹೇಳಿದ್ದಾರೆ ಅವರು. ಅಂದ್ರೆ ಅದು ಪುನರ್ ಸೃಷ್ಟಿಯನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣಂತೆ. ಬಟ್ ಸಿನಿಮಾ ಆಗಿದೆ, ತುಂಬಾ ಒಳ್ಳೆಯ ಸಿನಿಮಾ ಆಗಿದೆ, ನೋಡ್ಬೋದು ನೀವು. ಇನ್ನ ಸಂಸ್ಕಾರ ಕಾದಂಬರಿ ಅನಂತಮೂರ್ತಿ ಅವರ ಕಾದಂಬರಿಯನ್ನ ಆಧರಿಸಿ ತಯಾರಾದಂತ ಒಂದು ಸಿನಿಮಾ.
ಅದ್ರ ಬಗ್ಗೆನೂ ತುಂಬಾ ಕಥೆಗಳೆಲ್ಲ ಇದಾವೆ. ಗಿರೀಶ್ ಕಾರ್ನಾಡರ ಆಡಾಡ್ತಾ ಆಯುಷ್ಯ ಅಂತ ಅವ್ರದ್ದು ಒಂದು ಆತ್ಮಕಥೆ. ಅದ್ರೊಳಗೆ ಅವರು ಒಂದ್ ಕಡೆ ಬರೀತಾರೆ, ಆ ಸಂಸ್ಕಾರ ಕಾದಂಬರಿಯನ್ನ ಓದಿದ ಗಳಿಗೆಗೆ ಕಾರ್ನಾಡರಿಗೆ ಏನ್ ಅನ್ನಿಸ್ತು ಅಂತ. ಅವ್ನು ಯಾರೋ ಅನಂತಮೂರ್ತಿ ಅಂತೆ, ನಾನ್ ಬರಿಬೇಕಾಗಿದ್ದಂತ ಕಾದಂಬರಿಯನ್ನ ಅವನು ಬರೆದು ಬಿಟ್ಟಿದ್ದಾನೆ. ಇಷ್ಟು ಒಳ್ಳೆಯ ಪುಸ್ತಕವನ್ನ ಏನಾದ್ರೂ ಮಾಡಿ ನಾನು ನನ್ನದಾಗಿಸ್ಕೊಳ್ಬೇಕು ಅಂತ ಹೇಳಿ ಆ ಕಥೆಗೆ ಚಿತ್ರಕಥೆ ಎಲ್ಲ ಬರೆದು ಸಿನಿಮಾ ಮಾಡಿ ನನ್ನದಾಗಿಸ್ಕೊಂಡೆ ನಾನು ಅಂತ ಹೇಳಿ ಕಾರ್ನಾಡರು ಬರೆದಿದ್ದಾರೆ. ಆ ಸಂಸ್ಕಾರದಲ್ಲಿ ಪ್ರಧಾನ ಪಾತ್ರವನ್ನು ಕೂಡ ಗಿರೀಶ್ ಕಾರ್ನಾಡ್ ಅವರೇ ಮಾಡಿದ್ದಾರೆ ಅಂತ ಹೇಳೋಣ. ಇನ್ನ ಶ್ರೀಕೃಷ್ಣ ಆಲನಹಳ್ಳಿಯವರ ತುಂಬಾ ಕಥೆಗಳು, ಕಾದಂಬರಿಗಳು ಸಿನಿಮಾ ಆಗಿದ್ದಾವೆ. ಕಾಡು ಅಂತ ಹೇಳಿ ಗಿರೀಶ್ ಕಾರ್ನಾಡ್ ಅವರು ತುಂಬಾ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅಂಬರೀಶ್ ಪುರಿ ಮತ್ತೆ ಲೋಕೇಶ್ ಇಬ್ರು ಕೂಡ ಆ ಸಿನಿಮಾದಲ್ಲಿ ಒಂದು ಪಾತ್ರಗಳನ್ನ ಮಾಡಿದ್ದಾರೆ. ನಂದಿನಿ ಅಂತ ತಾಯಿ ಆ ಸಿನಿಮಾ ಒಂದರಲ್ಲೇ ಪಾತ್ರ ಮಾಡಿದವರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅಂತ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು. ಅವರು ಕರ್ನಾಟಕದ ಒಬ್ಬ ತುಂಬಾ ಶ್ರೀಮಂತ ಉದ್ಯಮಿಗಳ ಕುಟುಂಬದಿಂದ ಬಂದವರು. ಆಮೇಲೆ ಅವರು ಬೇರೆ ಯಾವ ಸಿನಿಮಾ ಕೂಡ ಮಾಡಲಿಲ್ಲ. ಇನ್ನ ಶ್ರೀಕೃಷ್ಣಂದು ಫೀನಿಕ್ಸ್ ಮಾಡಿದ್ದಾರೆ. ಗೀಜಗನಗೂಡು ತುಂಬಾ ಚೆನ್ನಾಗಿದೆ, ಸಿನಿಮಾ ನೋಡ್ಬೋದು. ಪರಸಂಗದ ಗೆಂಡತಿಮ್ಮ ನಿಮ್ಗೆಲ್ಲ ಗೊತ್ತಿರುತ್ತೆ. ಭುಜಂಗಯ್ಯನ ದಶಾವತಾರಗಳು ಅಂತ ಹೇಳಿ ಲೋಕೇಶ್ ಒಂದು ಸಿನಿಮಾ ಮಾಡಿ ಕೈ ಸುಟ್ಕೊಂಡ್ರು. ಆ ಸಿನಿಮಾ ಓಡ್ಲಿಲ್ಲ, ಅವರಿಗೆ ತುಂಬಾ ನಷ್ಟ ಆಗಿ ಜೀವನದಲ್ಲಿ ಒಂದು ಸ್ವಲ್ಪ ಹಿಂದೆ ಆದ್ರು. ಬಟ್ ಸಿನಿಮಾ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಅದು ಲೋಕೇಶ್ ಇದ್ದಾರೆ, ಪಲ್ಲವಿ ಜೋಶಿ, ಗಿರಿಜಾ ಲೋಕೇಶ್ ಹಾಗೆಲ್ಲ ಇದ್ದಾರೆ. ಇನ್ನ ಮೊದಲಿಗೆ ಹೋಗೋದಾದ್ರೆ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಧರ್ಮದೇವತೆಯನ್ನ ಆಧರಿಸಿ ಕನ್ನಡದಲ್ಲಿ ಮೊಟ್ಟ ಮೊದಲ ಕಾದಂಬರಿ ಆಧಾರಿತ ಸಿನಿಮಾ ತಯಾರಾಯಿತು. ಅದು ಕರುಣೆಯ ಕುಟುಂಬದ ಕಣ್ಣು ಅಂತ. ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಲೀಲಾವತಿ ಅವರೆಲ್ಲ ಇದ್ದಂಥ ಒಂದು ಸಿನಿಮಾ ಅದು. ಪುರಾಣಿಕರದ್ದು ಇನ್ನು ಮಣ್ಣಿನ ಮಗಳು ಅಂತ ಹೇಳಿ ಒಂದು ಸಿನಿಮಾ ಆಯ್ತು ಹಿಂದೆ. ಆಮೇಲೆ ಪಾವನಗಂಗಾ ಅಂತೇಳಿ ಶ್ರೀನಾಥ್ ಮತ್ತೆ ಆರ್ತಿ ಪಾತ್ರ ಮಾಡಿದಂತ ಒಂದು ಸಿನಿಮಾ ಕೂಡ ಆಯ್ತು. ಸಮಯ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ತರಾಸುಗೆ ಬರ್ತೇನೆ. ಇನ್ನು ಗುರು ರಾಮಸ್ವಾಮಿ ಅಯ್ಯಂಗಾರದ್ದು ಭೂತಯ್ಯನ ಮಗ ಅಯ್ಯೋ, ಸಿದ್ಲಿಂಗಯ್ಯ ನಿರ್ದೇಶನ ಮಾಡಿದ್ದು ಸೂಪರ್ ಆದಂತಹ ಒಂದು ಸಿನಿಮಾ. ಕನ್ನಡದ ಶ್ರೇಷ್ಠ ಸಿನಿಮಾಗಳಲ್ಲಿ ಒಂದು ಭೂತಯ್ಯನ ಮಗ ಅಯ್ಯೋ. ಈ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇದರ ಯಶಸ್ಸಿಂದ ಪ್ರೇರಿತರಾಗಿ ಸೇಮ್ ಇದೇ 4 ಜನ ನಿರ್ಮಾಪಕರು, ಸಿದ್ಲಿಂಗಯ್ಯ, ವೀರಾಸ್ವಾಮಿ, ವರದರಾಜು ಮತ್ತೆ ಚಂದೂಲಾಲ್ ಜೈನ್, ಅದೇ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಹೇಮಾವತಿ ಕಾದಂಬರಿಯನ್ನ ಇಟ್ಕೊಂಡು ಜಿ.ವಿ. ಅಯ್ಯರ್, ಉದಯ್ ಕುಮಾರ್ ಹಾಕೊಂಡು ಸಿನಿಮಾ ಮಾಡಿದ್ರು. ಭೂತಯ್ಯನ ಮಗ ಅಯ್ಯೋ ಸೂಪರ್ ಡ್ಯೂಪರ್ ಹಿಟ್ ಆಯ್ತು. ಹೇಮಾವತಿ ಇನ್ನಿಲ್ಲದ ಹಾಗೆ ಫ್ಲಾಪ್ ಆಗಿ ಹೋಗ್ಬಿಡ್ತು. ಇನ್ನ 2 ಜನದ ಹೆಸರು ಪ್ರಸ್ತಾಪ ಮಾಡಿ ನನ್ನ ಮಾತು ಮುಗಿಸ್ಬಿಡ್ತೇನೆ. ಒಂದು ಟಿ ಕೆ ರಾಮರಾಯರು. ಬಂಗಾರದ ಮನುಷ್ಯ ಟಿ ಕೆ ರಾಮರಾವ್ ಅವರ ಕಾದಂಬರಿಯನ್ನು ಆಧರಿಸಿ ತಯಾರಾದಂತಹ ಸಿನಿಮಾ ಅದು. ಕಾದಂಬರಿ ಕೂಡ ತುಂಬಾ ಚೆನ್ನಾಗಿದೆ. ಅದು ಕನ್ನಡದಲ್ಲಿ ದಾಖಲೆ ಬರೀತು. ಬಿಡುಗಡೆ ಆಗುವ ಕಾಲಕ್ಕೆ ಪುಟ್ಟಣ್ಣ ಕಣಗಾಲ್ ಅಂತವ್ರಿಗೂ ತೋರಿಸಿದ ಕಾಲಕ್ಕೆ ಏನೊಂದು 4-6 ವಾರ ಓಡಿತಿ ಸಿನಿಮಾ ಅಂತ ಹೇಳಿದ್ರಂತೆ. ಯಾರಿಗೂ ಅದ್ರ ಬಗ್ಗೆ ಹೆಚ್ಚು ನಿರೀಕ್ಷೆ ಇರಲಿಲ್ಲ. ಆದ್ರೆ ಅದು 2 ವರ್ಷ ಓಡಿ ದಾಖಲೆ ಮಾಡಿದಂತ ಸಿನಿಮಾ. ತಮಾಷೆ ಏನಂದ್ರೆ ಇದೇ ಟಿ ಕೆ ರಾಮರಾಯರ ಕಾದಂಬರಿಗಳನ್ನ ಇಟ್ಕೊಂಡು ಬೇರೆ ಸಿನಿಮಾಗಳ ಮರಳು ಸರಪಣಿ ಅಂತ ಮಾಡಿದ್ರು. 3 ಜನ್ಮ, ಸೇಡಿನ ಹಕ್ಕಿ, ಸೀಳು ನಕ್ಷತ್ರ, ಹಿಮಪಾತ ಅಂತೆಲ್ಲ. ಯಾವ ಸಿನಿಮಾಗಳು ಇವತ್ತಿನ ತನಕ ಯಾರಿಗೂ ಕೂಡ ನೆನಪಿಲ್ಲ. ಆದ್ರೆ ಬಂಗಾರದ ಮನುಷ್ಯ ಮಾತ್ರ ದಾಖಲೆ ಆಯಿತು ಅಂತ. ಇನ್ನ ಕಡೆಯದಾಗಿ ಸಮಯ ಆಗ್ತಾ ಇರೋದ್ರಿಂದ ಮುಗಿಸ್ತಾ ಇದ್ದೇನೆ. ಕನ್ನಡದಲ್ಲಿ ಅತಿ ಹೆಚ್ಚು ಯಾರ ಕಾದಂಬರಿಗಳು ಸಿನಿಮಾ ಆಗಿದಾವೆ ಅಂತಂದ್ರೆ ಅದು ತರಾಸುಪುರಾಯರದ್ದು. ಅವರದ್ದು ನನಗೆ ತಿಳಿದ ಮಟ್ಟಿಗೆ 10 ಕೃತಿಗಳು ಸಿನಿಮಾ ಆಗಿದಾವೆ ಅಂತ ಅನ್ಕೊಂಡಿದ್ದೇನೆ. ಮಾರ್ಗದರ್ಶಿ ಇದೆ, ಚಕ್ರತೀರ್ಥ ಇದೆ, ಚಂದವಳ್ಳಿಯ ತೋಟ ಇದೆ, ಆಮೇಲೆ ಬೆಂಕಿಯ ಬಲೆ, ಬಿಡುಗಡೆಯ ಬೇಡಿ, ಚಂದನದ ಗೊಂಬೆ, ನಾಗರಹಾವು, ಗಾಳಿ ಮಾತು ಗೊತ್ತಿಲ್ಲ. ಗಾಳಿ ಮಾತು ಕೂಡ ಅವ್ರದ್ದಾನೆ. ಆಕಸ್ಮಿಕ ಇದೆ, ಆಮೇಲೆ ಹಂಸಗೀತೆ ಇದೆ. ಅದ್ರೊಳಗೆ 1-2 ವಿಷಯ ಹೇಳಿಬಿಡ್ತೇನೆ. ಹಂಸಗೀತೆ ಕನ್ನಡದ ತುಂಬಾ ಒಳ್ಳೆಯ ಸಿನಿಮಾಗಳಲ್ಲಿ ಒಂದು. ಜಿ.ವಿ. ಅಯ್ಯರ್ ಅವರನ್ನ ಅದನ್ನ ನಿರ್ದೇಶನ ಮಾಡಿದ್ದಾರೆ. ಅನಂತ್ ನಾಗ್ ಅವರು ಅದರಲ್ಲಿ ಅಭಿನಯ ಮಾಡಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಸಿನಿಮಾ ಆಗೋದಕ್ಕಿಂತ ಮುಂಚೆ ಹಂಸಗೀತೆ ಸಿನಿಮಾ ಬಸಂತ್ ಬಹಾರ್ ಅನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಸಿನಿಮಾ ಆಗಿದೆ. ಭರತ್ ಭೂಷಣ್ ಅವರು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು. ಅದರಲ್ಲಿ ತುಂಬಾ ಒಳ್ಳೆಯ ಹಾಡುಗಳಿದಾವೆ. ಸೂಪರ್ ಡ್ಯೂಪರ್ ಹಿಟ್ ಆ ಕಾಲದ್ದು. ಸಂಗೀತಮಯ ಚಿತ್ರ ಅದು. ಅಲ್ಲಿ ಕಮರ್ಷಿಯಲ್ ಚಿತ್ರ ಆಯ್ತು. ಕನ್ನಡದಲ್ಲಿ ಅದನ್ನ ಹಂಸಗೀತೆ ಅಂತ ಮಾಡಿದ್ರು. ಅದು ಹೊಸ ಅಲೆಯ ಚಿತ್ರ ಅಂತ ಆಯ್ತು.
ಆಮೇಲೆ ನಾಗರಹಾವು ಸಿನಿಮಾ ಆಯ್ತು. ಆಕ್ಚುಲಿ ಆಕಸ್ಮಿಕ ಮತ್ತೆ ನಾಗರಹಾವು ಎರಡು ಕೂಡ ತರಾಸು ಅವರ ಮೂರು ಕಾದಂಬರಿಗಳನ್ನು ಆಧರಿಸಿ ತಯಾರಾದಂತ ಸಿನಿಮಾ. 3 ಕಾದಂಬರಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿತ್ತು. ಅದಕ್ಕೆ 3 ಕಾದಂಬರಿ, ಇದಕ್ಕೆ 3 ಕಾದಂಬರಿ. ನಾಗರಹಾವು ಸಿನಿಮಾ ಆದ ಕಾಲಕ್ಕೆ ತರಾಸು ಅವ್ರಿಗೆ ಅಷ್ಟು ಖುಷಿ ಇರ್ಲಿಲ್ಲ. ಆ ಕಾಲದವರು ಇದು ನಾಗರಹಾವಲ್ಲ ಕೇರೆ ಹಾವು ಅಂತ ಹೇಳಿದ್ರು. ಆದ್ರೆ ಆ ಸಿನಿಮಾದ 100ನೇ ದಿನದ ಸಮಾರಂಭ ಆಗೋ ಹೊತ್ತಿಗೆ ಎಲ್ಲ ರಾಜಿ ಆಗ್ಬಿಟ್ಟು ಮತ್ತೆ ಬಂದು ಒಂದಾದ್ರು. ಇದು ತುಂಬಾ ಚುಟುಕಾಗಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ಎಲ್ಲವನ್ನ ಹೇಳಕ್ಕಾಗಿಲ್ಲ. ಇನ್ನೂ ಕೂಡ ತುಂಬಾ ಸಮಯ ಇದೆ. ಆದ್ರೆ ಯಾರು ಕೂಡ ತುಂಬಾ ಹೊತ್ತು ಮಾತಾಡಿದ್ರೆ ಸಹಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ನನಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಎಲ್ಲ ಸದಸ್ಯರಿಗೆ, ನಮ್ಮ ಪ್ರೀತಿಯ ಸುಬ್ಬಣ್ಣ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹಾ, ಒಬ್ಬ ಸಾಮಾನ್ಯ ಓದುಗ ಅಂತಾನೆ ನೀವ್ ಹೇಳ್ಕೊಡ್ರಿ ಸರ್, ಅದ್ ನಿಮ್ ದೊಡ್ಡತನ. ಆದ್ರೆ ಸಾಮಾನ್ಯ ಓದುಗನಾಗಿ ಅಂತ ಹೇಳಿ ಚಲನಚಿತ್ರ ಮತ್ತು ಸಾಹಿತ್ಯದ ಬಗೆಗೆ ಅಚ್ಚರಿಗೊಳಿಸುವಂತಹ ಎಷ್ಟೋ ವಿಚಾರಗಳನ್ನ ನಮಗ್ ತಿಳಿಸ್ಕೊಟ್ರಿ ಸರ್. ಹಾಗೆ ಒಬ್ಬ ಓದುಗ ಮತ್ತೆ ಲೇಖಕರ ನಡುವಿನ ಸಂವಾದದ ಬಗ್ಗೆ ನೀವ್ ಹೇಳಿದ್ರಿ. ಅವರಿಬ್ಬರ ನಡುವೆ ಒಂದು ಸಂವಾದ ಹೇಗಿರ್ಬೇಕು ಅನ್ನೋದ್ ಕೂಡ ನೀವ್ ಹೇಳ್ಕೊಟ್ರಿ. ಹಾಗೆ ಓದುವವರ ಸಂಖ್ಯೆ ಈಗ ಕಮ್ಮಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಹಿತ್ಯದ ಬಗೆಗಿನ ಒಲವು ಹೆಚ್ಚಾದ್ರೆ ಮಾತ್ರ ಈ ಒಂದು ಸಾಹಿತ್ಯ ಕ್ಷೇತ್ರ ಒಂದು ಉತ್ಕೃಷ್ಟವಾದ ಸಮಯವನ್ನ ಕಾಣುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಆಗಿರತ್ತೆ ಸರ್. ಒಂದು ಒಳ್ಳೆ ಪುಸ್ತಕ ಹಾಗೆ ಒಂದೊಳ್ಳೆ ಸಿನಿಮಾ ಮನಸ್ಸಿನ ಮೇಲೆ ಹೇಗೆ ಸಕಾರಾತ್ಮಕ ಭಾವನೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಬಹಳಷ್ಟು ತಿಳಿದುಕೊಳ್ಳಲೇಬೇಕಾದ ವಿಚಾರ, ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾದ ಅತ್ಯಮೂಲ್ಯ ವಿಚಾರಧಾರೆಯನ್ನ ನಮ್ಗಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್.